ಸಂದೇಶದ ಶೀರ್ಷಿಕೆ ದೇವರ ಕರೆಯನ್ನು ಗೌರವಿಸಿ. ಅಷ್ಟಕ್ಕೂ ದೇವರು ನಿನಗೆ ಎಲ್ಲಿಂದ ಕರೆದಿದ್ದಾರೆ? ನಿನಗೆ ಪರಲೋಕದಿಂದ ಕರೆ ಇದೆ. ನೀನು ಕರ್ತನಿಂದ ಹೊಂದಿದಂತ ಸೇವೆ, ದೇವರಿಂದ ಹೊಂದಿದಂತ ಈ ಸೇವೆಯನ್ನ ನೀನೇನ್ ಮಾಡಬೇಕು? ನೆರವೇರಿಸುವುದಕ್ಕೆ ಎಚ್ಚರವಾಗಿರು. ನಿನ್ನ ಮೇಲೆ ದೇವರಿಟ್ಟಂತ ಆ ಕರುವಿಕೆ, ನಿನಗಾಗಿ ದೇವರಿಟ್ಟಂತ ಸೇವೆಯನ್ನ ನೀನು ಗೌರವಿಸು ಎಂಬುದಾಗಿ. ಓಕೆ, ಸೊ ಇವತ್ತು ಅದರ ಬಗ್ಗೆ ನಾವು ಕೆಲವು ವಿಷಯಗಳನ್ನ ನೋಡ್ಲಿಕ್ಕೆ ಹೋಗೋಣ. ಎಷ್ಟು ಜನ ನಂಬ್ತೀರಿ ಎಲ್ಲರ ಲೈಫಲ್ಲಿ ಒಂದು ಕರೆ ಇದೆ ಎಂಬುದಾಗಿ? ನಂಬ್ತೀರಾ? ವೆರಿ ಗುಡ್. ಸೊ ದೇವರು ನಿಮ್ಮನ್ನ ತನ್ನ ಆಲೋಚನೆ ಮೇರೆಗೆ ನಿಮ್ಮನ್ನ ಕರೆದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸಮಸ್ಯೆ ಏನು? ದೇವರ ಕರೆಗಳು ಬರ್ತದೆ, ಬಟ್ ಆ ಕರೆಯನ್ನು ನಾವು ಲಕ್ಷಿಸುವುದಿಲ್ಲ, ಅದನ್ನು ಅಲಕ್ಷ್ಯ ಮಾಡ್ತೇವೆ. ಉದಾಹರಣೆಗೆ, ನಿಮಗೆ ಯಾರಾದರೂ ಫೋನ್ ಕಾಲ್ ಮಾಡುವಾಗ ಆ ವ್ಯಕ್ತಿಯ ಕರೆಯನ್ನ ನೀವು ಸ್ವೀಕರಿಸುವಾಗ ನೀವು ಆ ವ್ಯಕ್ತಿಗೆ ಗೌರವ ಕೊಟ್ಟಂಗೆ. ಎಷ್ಟೋ ಸಾರಿ ಕೆಲವು ಕರೆಗಳು ನಮಗೆ ಬರುವಾಗ ನಾವು ಅದನ್ನ ಉತ್ತರಿಸುವುದಿಲ್ಲ. ಯಾಕೆ ಉತ್ತರಿಸುವುದಿಲ್ಲ? ಕಾರಣ ಅವರ ಸಂಗಡ ಮಾತನಾಡಲಿಕ್ಕೆ ನಮಗೆ ಅವಾಗ ಇಷ್ಟ ಇರುವುದಿಲ್ಲ. ಇದರ ಅರ್ಥ, ಕರೆ ಮಾಡುವಂತ ವ್ಯಕ್ತಿಯನ್ಗೆ ನೀವು ಗೌರವಿಸ್ತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಬಹಳ ಹತ್ತಿರವಾದಂಥ ವ್ಯಕ್ತಿ, ನಿಮ್ಮನ್ನ ಬಹಳ ಪ್ರೀತಿಸುವಂಥವರು ಯಾರಾದರೂ ನಿಮಗೆ ಕರೆ ಮಾಡಿದರೆ ತಕ್ಷಣ ಅವರ ಕರೆಗೆ ನೀವೇನ್ ಮಾಡ್ತೀರಿ? ಸ್ಪಂದಿಸ್ತೀರಿ. ಒಂದು ವೇಳೆ ತಿಳಿಯದೆ ನೀವು ಆ ಕರೆಯನ್ನು ಸ್ವೀಕರಿಸಲಿಲ್ಲ, ಅವರ ಕರೆ ಬಂದಿದ್ದು ನಿಮಗೆ ಗೊತ್ತಾಗ್ಲಿಲ್ಲ, ನಿಮ್ಮ ಮೊಬೈಲ್ ಸೈಲೆಂಟ್ ಇರುವಾಗ ತಕ್ಷಣ ನೋಡಿ ಬೇಸರ ಆಗ್ತದೆ ನಿಮಗೆ. ಅಯ್ಯೋ, ಯಾರು ಇಂಥ ಫೋನ್ ಮಾಡಿದ್ರೆ ನಾನು ಎಬ್ಬಿಸ್ಲಿಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ನೀವೇನ್ ಮಾಡ್ತೀರಿ? ಮತ್ತೆ ವಾಪಸ್ ಅವ್ರನ್ನ ಕರೆ ಮಾಡಿ ಅವರಿಗೆ ಕ್ಷಮೆ ಕೇಳ್ತೀರಿ, ಸಾರಿ ಎಂಬುದಾಗಿ. ಇದು ಏನು? ಕರೆಗೆ ಪ್ರತಿಕ್ರಿಯಿಸುವಂಥದ್ದು. ಅದೇ ಪ್ರಕಾರ ಪ್ರಿಯರೇ, ಪರಲೋಕದ ತಂದೆ ಭೂಲೋಕದಲ್ಲಿ ನಿಮ್ಮನ್ನ ರಕ್ಷಿಸುವಾಗ ನಿಮಗಾಗಿ ಒಂದು ಕರೆಯನ್ನ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ದೇವರು ಒಂದು ಕರೆಯನ್ನ ಕೊಡ್ತಾರೆ. ಬಟ್ ಸಮಸ್ಯೆ ಏನಾಗಿದೆ? ದೇವರ ಕರೆಯನ್ನ ನಾವು ಅಲಕ್ಷಿಸ್ತೇವೆ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ, ಹೆಚ್ಚು ಅದರ ವಿಷಯದಲ್ಲಿ ನಾವು ಆಲೋಚಿಸುವುದಿಲ್ಲ. ಇದು ನಮ್ಮ ಸಮಸ್ಯೆ. ಹಾಗಾಗಿ ಇವತ್ತಿನ ಸಂದೇಶಕ್ಕೆ ನಾವು ಹೋಗೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನ ತಿರುಗಿಸ್ರಿ. ಎಸ್, ಓಕೆ, ಓಕೆ. ದೇವರ ವಾಕ್ಯದಲ್ಲಿ ಪೌಲನು ಇಲ್ಲಿ ಸಭೆಗೆ ಬರೆಯುವಾಗ ಅವನು ಹೇಳ್ತಾ ಇದ್ದಾನೆ, ಅಗ್ರಿಪ್ಪನಿಗೆ, ವಿಶೇಷವಾಗಿ ಒಬ್ಬ ವ್ಯಕ್ತಿಗಾಗಿ ಇದನ್ನ ಬರೀತಾ ಇದ್ದಾನೆ, ಒಬ್ಬ ವ್ಯಕ್ತಿಗಾಗಿ ಇದನ್ನ ಹೇಳ್ತಾ ಇದ್ದಾನೆ, ತನ್ನ ಕೈಯಾರೆ ಹೇಳ್ತಾ ಇದ್ದಾನೆ. ಅಗ್ರಿಪ್ಪನಿಗೆ ನೀನು ಹೇಳು, ನೀನು ಕರ್ತನಿಂದ ಹೊಂದಿದಂತ ಸೇವೆ, ದೇವರಿಂದ ಹೊಂದಿದಂತ ಈ ಸೇವೆಯನ್ನ ನೀನೇನ್ ಮಾಡ್ಬೇಕು? ನೆರವೇರಿಸುವುದಕ್ಕೆ ಎಚ್ಚರವಾಗಿರು. ಓಕೆ, ಇಲ್ಲಿ ಅಗ್ರಿಪ್ಪನ ಹೆಸರು ತೆಗೆದು ನಿಮ್ಮ ಹೆಸರನ್ನ ಹಾಕೊಳ್ಳೋಣ. ಅಗ್ರಿಪ್ಪನ ಜಾಗದಲ್ಲಿ ಯಾರ ಹೆಸರು ಹಾಕೊಂಡ್ರಿ? ನಿಮ್ಮ ಹೆಸರು ಹಾಕೊಂಡ್ರಿ, ಹೌದಾ? ಪಕ್ಕದವರಿಗೆ ಹೇಳ್ರಿ, ನನಗೆ ಒಂದು ಸೇವೆ ಇದೆ, ನನಗೊಂದು ಮಿಷನ್ ಇದೆ, ನನಗೆ ಪರಲೋಕದಿಂದ ಒಂದು ಅಸೈನ್ಮೆಂಟ್ ಇದೆ, ನನಗೆ ಒಂದು ಕರೆ ಇದೆ. ನಂಬ್ತೀರಾ? ನಂಬ್ತೀರಾ? ದೇವರು ನಿಮಗಾಗಿ ಒಂದು ಸೇವೆಯನ್ನ ಭೂಲೋಕದಲ್ಲಿ ಇಟ್ಟಿದ್ದಾರೆ. ನಿನಗಾಗಿ ದೇವರು ಪರಲೋಕದಿಂದ ಒಂದು ಅಸೈನ್ಮೆಂಟ್ ಅಂತ ಇಟ್ಟಿದ್ದಾರೆ. ಪ್ರತಿಯೊಬ್ಬನಿಗೂ
ಮನುಷ್ಯರಾದಂಥ ನಮ್ಮಿಂದ ನೀವು ಹೊಂದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಕರ್ತನಿಂದ ನೀವೆಲ್ಲರೂ ಒಂದು ಸೇವೆಯನ್ನ ಹೊಂದಿದ್ದೀರಿ. ಆದ್ರೆ ಬಹಳ ಜನರಿಗೆ ಅದು ಅರ್ಥನೇ ಆಗ್ತಾ ಇಲ್ಲ, ನಾನು ಕರ್ತನಿಂದ ಸೇವೆ ಹೊಂದಿದ್ದೇನಾ ಅಂತ. ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಈ ವಾಕ್ಯದ ಮೂಲಕ ಅರ್ಥ ಆಗಬೇಕು, ನಿಮಗೆ ದೇವರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಪರಲೋಕದಿಂದ ಒಂದು ಕಾರ್ಯ ಇದೆ. ದೇವರು ಸ್ವರ್ಗದಿಂದ ನಿಮಗೋಸ್ಕರ ಒಂದು ಕೆಲಸವನ್ನ ಭೂಲೋಕದಲ್ಲಿ ಇಟ್ಟಿದ್ದಾರೆ, ಒಂದು ಅಸೈನ್ಮೆಂಟ್ ಅನ್ನು ಇಟ್ಟಿದ್ದಾರೆ. ನನಗೆ ಕೊಟ್ಟಂತ ಕೆಲಸ ಬೇರೆ ಇರ್ಬೋದು, ನಿಮಗೆ ಕೊಟ್ಟ ಕೆಲಸ ಬೇರೆ ಇರ್ಬೋದು, ಬಟ್ ಎಲ್ಲರಿಗೂ ಪರಲೋಕದಿಂದ ಒಂದು ಅಸೈನ್ಮೆಂಟ್ ಅಂತ ಇದೆ. ಈ ಪರಲೋಕದಿಂದ ಬಂದಂತ ಈ ಸೇವೆಗೆ ಬೈಬಲ್ ಹೇಳ್ತದೆ, ಆ ಸೇವೆಯಲ್ಲಿ ನೀವು ಎಚ್ಚರವಾಗಿರ್ರಿ. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತದೆ, ಟೇಕ್ ಅ ಹೆಡ್ ಟು ದ ಮಿನಿಸ್ಟ್ರಿ. ಅಂದ್ರೆ ಇನ್ನೊಂದು ಹೇಳ್ತದೆ, ಟೇಕ್ ಕೇರ್ ಆಫ್ ಯುವರ್ ಮಿನಿಸ್ಟ್ರಿ. ನಿನಗೆ ದೇವರು ಕೊಟ್ಟಂತ ಈ ಸೇವೆಯನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದನ್ನ ಕಳ್ಕೊಳ್ಬೇಡ ಅಂತ ಅರ್ಥ. ಡೋಂಟ್ ಮಿಸ್ ಯುವರ್ ಮಿನಿಸ್ಟ್ರಿ. ನಿನಗೆ ದೇವರು ಪರಲೋಕದಿಂದ ಕೊಟ್ಟಂತ ಸೇವೆಯನ್ನ ಕಳ್ಕೊಳ್ಬೇಡ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಇರುವ ಎಲ್ಲ ಕೆಲಸಕ್ಕಿಂತ ಅತಿ ಶ್ರೇಷ್ಠವಾದ ಕೆಲಸ ದೇವರು ಕೊಡುವಂತ ಕೆಲಸ. ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪ್ರತಿಫಲ ಸಿಗುವಂತ ಕೆಲಸ ಅದು ದೇವರಿಂದ ಕೊಟ್ಟಂತ ಕೆಲಸ. ಈ ಕೆಲಸವನ್ನ ನೀವು ಕಳ್ಕೊಂಡ್ರೆ ತಿಳ್ಕೊಳ್ರಿ, ಎಲ್ಲವನ್ನ ನೀವು ಕಳ್ಕೊಂಡಂಗೆ. ಅದಕ್ಕೆ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ಬಿ ಕೇರ್ಫುಲ್. ದೇವರು ನಿನಗೆ ಕೊಟ್ಟ ಸೇವೆಯನ್ನು ಎಲ್ಲಿ ನೀನು ಕಳ್ಕೊಳ್ತಾ ಇದೆಯೋ ಅನ್ನೋದು ವಿಷಯದಲ್ಲಿ ಎಚ್ಚರವಾಗಿರು. ಇದು ಹೆಂಗೆ ಅಂತ ಹೇಳಿದ್ರೆ, ಒಂದು ತಾಯಿ ಒಂದು 2 ತಿಂಗಳು 3 ತಿಂಗಳು ಕೂಸನ್ನ ಏನ್ ಮಾಡ್ತದ, ಅದು ಯಾವ ರೀತಿಯಾಗಿ ಆ ಮಗುವನ್ನ ಕಾಳಜಿ ವಹಿಸ್ತದೆ? ಸುಮ್ಮನೆ ಒಂದು ಕೈಯಲ್ಲಿ ಹಿಂಗೆ ಹೇಳ್ಕೊಂಡ್ ಬರ್ತಾರ? ಒಂದು ತಾಯಿ ಸಣ್ಣ ಮಗುವನ್ನ ಹಿಂಗೆ ಹೇಳ್ಕೊಂಡ್ ಬರ್ತಾರೆ, ಏನ್ ಮಾಡ್ತದೆ? 2 ಕೈಗಳಿಂದ ಆ ಮಗುವನ್ನ ಜೋಪಾನವಾಗಿ ತನ್ನ ಮಡಿಲಲ್ಲಿ ಜಾಗರೂಕತೆಯಿಂದ ಕಾಪಾಡ್ತಾಳೆ. ಕಳ್ಳನು ಬರಬಾರ್ದು, ಯಾರು ಬಂದದನ್ನ ಎಸ್ಕೊಳ್ಬಾರ್ದು, ಕೈ ಜಾರಿ ಬೀಳಬಾರ್ದು, ನಾನು ಕಳ್ಕೋಬಾರ್ದು ಅಂತ ಹೇಳಿ ಅದನ್ನ ಬಹಳ ಜಾಗರೂಕತೆಯಿಂದ ಅದನ್ನ 2 ಕೈಯಿಂದ ಹಿಡ್ಕೊಂಡಿರ್ತಾಳೆ. ಸೇಮ್ ವೇ, ಇದೇ ರೀತಿಯಾಗಿ ಪೌಲ್ ಹೇಳ್ತಾ ಇದ್ದಾನೆ, ನಿಮಗೆ ಕೊಟ್ಟ ಸೇವೆಯಲ್ಲಿ ಎಚ್ಚರವಾಗಿರ್ರಿ, ಅದನ್ನ ಕಳ್ಕೊಳ್ಬೇಡ್ರಿ. ಬಹಳ ಜನರ ಸಮಸ್ಯೆ ಏನ್ ಗೊತ್ತಾ? ಓ ಹೌದು, ನನಗೂ ದೇವರಿಂದ ಒಂದು ಸೇವೆ ಇದೆ ಅಂತ ಹೇಳಿ ಬಹಳ ಉತ್ಸುಕರಾಗ್ತಾರೆ. 1 ವಾರ ಉತ್ಸುಕತೆ ಇರ್ತದೆ, 2 ವಾರ ಇರ್ತದೆ, ಆಮೇಲೆ ಟುಸ್ ಆಗಿ ಮತ್ತೆ ತಮ್ಮದೇ ಕಾರ್ಯಗಳಲ್ಲಿ ಜೀವಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಬಹಳ ಜನರಿಗೆ ಅರ್ಥ ಆಗ್ತಿಲ್ಲ, ನಿಮ್ಮೆಲ್ಲರಿಗೂ ಒಂದು ಸೇವೆ ಇದೆ. ಯಾರು ಕೊಟ್ರು ಸೇವೆ? ಇದನ್ನ ಯಾರು ಕೊಟ್ರು? ದೇವರು ಕೊಟ್ಟ ಸೇವೆ. ಈ ಸೇವೆಯನ್ನ ನೆರವೇರಿಸುವುದಕ್ಕಾಗಿ, ಇನ್ನೊಂದು ಹೇಳ್ತದೆ, ಇದನ್ನ ಅಕಂಪ್ಲಿಷ್ ಮಾಡೋದಕ್ಕಾಗಿ, ಮಾಡಿ ಮುಗಿಸುವುದಕ್ಕಾಗಿ ಎಚ್ಚರವಾಗಿರ್ರಿ. ನಾವು ಬಹಳ ವಿಷಯದಲ್ಲಿ ಎಚ್ಚರವಾಗಿದ್ದೇವೆ, ಬಹಳ ಕೆಲಸವನ್ನ ಮುಗಿಸ್ಲಿಕ್ಕೆ ಎಚ್ಚರವಾಗಿದ್ದೇವೆ, ಆದ್ರೆ ದೇವರು ಕೊಟ್ಟ ಕೆಲಸವನ್ನ ಮಾಡಿ ಮುಗಿಸೋದ್ರಲ್ಲಿ ಎಚ್ಚರವಾಗಿಲ್ಲ. ಜನರು ಕೊಡುವ ಕೆಲಸ ನೋಡ್ರಿ, ಬಹಳ ಅಚ್ಚುಕಟ್ಟಾಗಿ ಮುಗಿಸ್ಲಿಕ್ಕೆ ಎಚ್ಚರವಾಗಿರ್ತೇವೆ. ನಮ್ಮ ಮೇಲಿರುವ ಅಧಿಕಾರಿ ನಮಗೆ ಕೊಡುವ ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ ಬಹಳ ಎಚ್ಚರವಾಗಿರ್ತೇವೆ. ನಮ್ಮ ಕುಟುಂಬವನ್ನು ಪೋಷಿಸಲಿಕ್ಕೆ ನಮಗೆ ಇರುವಂತ ಕೆಲಸವನ್ನ ಮಾಡಿ ಮುಗಿಸಲಿ ಬಹಳ ಎಚ್ಚರವಾಗಿರ್ತೇವೆ. ಆದ್ರೆ ಅದೇ ಪರಲೋಕದಿಂದ ದೇವರು ಕೊಟ್ಟ ಕೆಲಸವನ್ನ ಮಾಡಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಬೇಜವಾಬ್ದಾರಿತನ. ದೇವರು ಕೊಟ್ಟ ಕೆಲಸವನ್ನ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ತಿಳ್ಕೊಳ್ತಾ ಇದ್ದಾರೆ, ಇದು ಯಾರಿಂದ ಕರೆ ಅನ್ನೋದಂತ ಪರಿಜ್ಞಾನನೂ ಇಲ್ಲ. ಅವ್ರು ಅನ್ಕೊಳ್ತಾರೆ, ಏನಾಗ್ತದೆ ಬಿಡು, ನಡೀತದೆ. ಪರಲೋಕರಿ, ಸೃಷ್ಟಿಕರ್ತ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರಿಂದ ನಿನಗೆ ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ. ದೇವರಿಂದ ಕೊಟ್ಟ ಕೆಲಸ ಯಾರು ಮುಗಿಸ್ಬೇಕೀಗ? ಯಾರು ಮಾಡ್ಬೇಕು? ಯಾರು ಮಾಡ್ಬೇಕು? ಒಬ್ಬ ದೇವ ಸೇವಕು ನಿನ್ನೆ ಸ್ಮಿತ್ ವಿಗಲ್ಸ್ವಿರ್ತ್
ಅವರ ಪ್ರಾರ್ಥನೆ ಬಗ್ಗೆ ಓದ್ತಾ ಇದ್ದೆ. ಅವರು ಪ್ರಾರ್ಥನೆ ಮಾಡಿ, ದಯಮಾಡಿ ಹೇಳ್ತೇನೆ, ತುಂಬಾ ಅದ್ಭುತವಾದಂಥ ಆತ್ಮಿಕ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಇಟ್ಕೊಡ್ರಿ. ಅವು ನಿಮ್ಮ ನಂಬಿಕೆ ಹೆಚ್ಚಿಸ್ತದೆ. ಯಾವಾಗಲೂ ಅಟ್ಲೀಸ್ಟ್ ಒಬ್ಬ ದೊಡ್ಡ ದೇವ ಸೇವಕನ, ಓಕೆ, ಬಿಲ್ಲಿ ಗ್ರಾಮ್ ಇದ್ದಾರೆ, ಜಾನ್ ವೆಸ್ಲಿ ಇದ್ದಾರೆ, ಸ್ಮಿತ್ ವಿಗಲ್ಸ್, ಸಾಧು ಸುಂದರ್ ಸಿಂಗ್, ಓಕೆ, ಬಹಳಷ್ಟು ದೇವ ಸೇವಕರ ಪುಸ್ತಕಗಳು ಲಭ್ಯವಿದ್ದಾವೆ. ಜಸ್ಟ್ ಅವ್ರ ಲೈಫ್ ಸ್ಟೋರಿ ಓದ್ತಾ ಇರಿ. ಯಾವಾಗರ ಏನೆಲ್ಲ ಓದ್ತಿರ್ತೀರಿ. ಅವರು ಪ್ರಾರ್ಥನೆ ಮಾಡುವಾಗ ಎವ್ರಿ ಡೇ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಎವ್ರಿ ಡೇ ಅವ್ರು ಹೇಳ್ತಾರೆ, ಪ್ರತಿದಿನ ನಾನು ಪ್ರಾರ್ಥಿಸುವಾಗ ಹೇಳ್ತಿದ್ರಂತೆ, ದೇವ್ರೇ, ನೀನು ಕೊಟ್ಟ ಕೆಲಸವನ್ನ ಮುಗಿಸು ತನಕ ನನ್ನನ್ನು ಕರ್ಕೋಬೇಡ. ಎವ್ರಿ ಡೇ ಏನು, ನೀ ನನಗೆ ಕೊಟ್ಟ ಕೆಲಸವನ್ನ ನಾನು ಪರಿಪೂರ್ಣ ಮಾಡು ತನಕ ದಯಮಾಡಿ ನನ್ನನ್ನ ಕರ್ಕೋಬೇಡ. ಒಂದು ವೇಳೆ ನನ್ನ ಕೆಲಸ ಪರಿಪೂರ್ಣವಾಗದೆ ನಾನು ಸತ್ರೆ ನಾನು ಪರಲೋಕದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. ದಯಮಾಡಿ ನನ್ನ ನೀನು ಕೊಟ್ಟ ಕೆಲಸವನ್ನು ಮುಗಿ ತನಕ ನನ್ನ ಕರ್ಕೋಬೇಡ ಅಂತ ಪ್ರೇಯರ್ ಮಾಡ್ತಿದ್ರು. ಇವತ್ತು ಯಾರಿಂತ ಪ್ರೇಯರ್ ಮಾಡ್ತಾರೆ ಹೇಳ್ರಿ? ಇವತ್ತು ಎಂತ ಪ್ರೇಯರ್ ಮಾಡ್ತಾರೆ ಜನ? ದೇವರೇ, ಅದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲೋ, ಇದೇ ಪ್ರಾರ್ಥನೆ. ಆದ್ರೆ ಒಂದು ದಿವಸ ಯಾರೂ ಪ್ರಾರ್ಥಿಸಲಿಲ್ಲ, ದೇವ್ರೇ, ನೀ ನನಗೆ ಯಾವ ಕೆಲಸ ಕೊಟ್ಟಿ ಅದನ್ನು ಪ್ರಾಮಾಣಿಕವಾಗಿ ಮಾಡಕ್ಕೆ ಸಹಾಯ ಮಾಡು, ನಂಬಿಗಸ್ತನಾಗಿ ನನ್ನ ಓಟವನ್ನು ಕಡೆಗಾಣಿಸ್ಲಿಕ್ಕೆ ಕೃಪೆ ಮಾಡು. ಒಬ್ಬರಾದ್ರೂ ಪ್ರಾರ್ಥಿಸ್ತಾರ? ನೋ. ಈಗಿನ ಪ್ರಾರ್ಥನೆಗಳೇ ಬೇರೆ, ಬರೀ ಸ್ವಾರ್ಥದಿಂದ ತುಂಬಿದಂತ ಪ್ರಾರ್ಥನೆ, ಕೇವಲ ನನ್ನ ಹೊಟ್ಟೆ ನನ್ನ ಬಟ್ಟೆಗಾಗಿ ಇರುವಂತ ಒಂದು ಪ್ರಾರ್ಥನೆ. ಹಲೋ, ನಿಮಗೆ ಏನ್ ಬೇಕು ಏನ್ ಬಿಡಿ ಎಲ್ಲ ದೇವ್ರಿಗೆ ಗೊತ್ತಿದೆ ರೀ. ದೇವರು ಕರೆದ ಮೇಲೆ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ದೇವರ ಮಕ್ಕಳಾದ ಮೇಲೆ ನಿಮ್ಮನ್ನ ದೇವ್ರು ಭಿಕ್ಷೆ ಬಿಡ್ಲಿಕ್ಕೆ ಹಚ್ಚುವುದಿಲ್ಲ. ನಿನಗೆ ಏನ್ ಬೇಕು ದೇವ್ರಿಗೆ ಎಲ್ಲ ಗೊತ್ತಿದೆ. ಯಾಕೆ ನಾನು ಇದು ಹೇಳ್ತೀನಿ ಗೊತ್ತಾ? ನೀನ್ ಸತ್ತು ಪರಲೋಕಕ್ಕೆ ಹೋದ್ಮೇಲೆ ಪರಲೋಕದಲ್ಲಿ ನೀನು ಎಷ್ಟು ಹಣ ಗಳಿಸಿದಿ, ಎಷ್ಟು ಆಸ್ತಿ ಮಾಡಿದಿ, ಎಷ್ಟು ಮನೆ ಕಟ್ಟಿದಿ, ಎಷ್ಟು ನಿನಗಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದಿ, ಯಾವುದನ್ನು ಕೂಡ ನೆನಪಿನಾಗಿ ಬರೋದಿಲ್ಲ. ಅಲ್ಲಿ ಎಲ್ಲವೂ ಮರೆಯಲ್ಪಡ್ತದೆ. ನೀನು ಎಷ್ಟು ಪ್ರಯಾಸ ಪಟ್ಟು ನಿನ್ನ ರಾಜ್ಯವನ್ನ ಕಟ್ತಿದೀಯಲ್ಲ, ಅದೆಲ್ಲ ಪರಲೋಕದಲ್ಲಿ ಮರೆತು ಹೋಗ್ತದೆ. ಒಂದು ಕಾಳು ಯಾರಿಗೂ ನೆನಪಿಲ್ಲ. ಅದೇ ಕರ್ತನಿಗಾಗಿ ನೀನು ಏನ್ ಮಾಡಿದಿ, ಎಷ್ಟು ಜನರಿಗೆ ನೀನು ಆಶೀರ್ವಾದವಾಗಿದ್ದಿ, ಎಷ್ಟು ಜನರು ನಿನ್ನ ಬಗ್ಗೆ, ನಾನು ರೋಗದಲ್ಲಿ ಬಿದ್ದಿದ್ದೆ, ನೀನು ನನಗಾಗಿ ಪ್ರಾರ್ಥಿಸಿದೆ, ನಾನು ಜೀವಿಸಿದೆ, ನಾನು ಕಳೆದು ಹೋಗಿದ್ದೆ, ನೀ ನನಗಾಗಿ ಬಂದು ದೇವರ ವಾಕ್ಯ ಹೇಳಿದೆ, ನಾನು ಬದುಕೊಂಡೆ. ಯಾರು ಇಂಥ ಕೆಲಸವನ್ನು ಮಾಡ್ತಾರೋ ಅದು ಅಲ್ಲಿ ನೆನಪಿನಲ್ಲಿದೆ, ಅದು ಅಲ್ಲಿ ಬರೆಯಲ್ಪಡ್ತಾ ಇರ್ತದೆ. ಆದ್ರೆ ನೀನು ಏನ್ ಮಾಡ್ತಾ ಇದ್ದಲ್ಲಿ ನಿಮ್ಮ ಹೊಟ್ಟೆಗಾಗಿ ಬಟ್ಟೆಗಾಗಿ ಒಂದು ಬರಿತಾ ಇಲ್ಲ ಪರಲೋಕದಲ್ಲಿ, ತಿಳ್ಕೊಂಬಿಡ್ರಿ. ಅದು ಯಾರಿಗೂ ನೆನಪು ಇಲ್ಲ. ನಿಮ್ಮ ಸಾಮ್ರಾಜ್ಯ ಎಷ್ಟೇ ಕಟ್ಟಿದ್ರು ಯಾರಿಗೂ ನೆನಪಿಲ್ಲ. ಬಟ್ ಕರ್ತನಿಗಾಗಿ ನೀನು ಏನ್ ಮಾಡ್ತೀಯೋ ಅದೆಲ್ಲ ಪರಲೋಕದಲ್ಲಿ ರಿಟರ್ನ್ ಡಾಕ್ಯುಮೆಂಟ್ ಆಗಿ ಬರೆಯಲ್ಪಡ್ತದೆ. ನೀನು ಪರಲೋಕಕ್ಕೆ ಹೋಗುವಾಗ ನಿನ್ನ ಕೃತ್ಯಗಳನ್ನ ಪರಲೋಕದಲ್ಲಿ ಓದ್ತಾರೆ. ಕರ್ತನಿಗಾಗಿ ಇವನು ಎಷ್ಟು ಪ್ರಯಾಸ ಪಟ್ಟ, ಎಷ್ಟು ತ್ಯಾಗ ಮಾಡ್ದ, ಎಷ್ಟು ಕೆಲಸ ಮಾಡ್ದ, ಎಷ್ಟು ಸುವಾರ್ತೆ ಸಾರ್ದ, ಎಷ್ಟು ಜನರಿಗೆ ಸಹಾಯ ಮಾಡ್ದ, ಸೇವೆಗಾಗಿ ಬೆನ್ನೆಲುಬಾಗಿ ಹೆಂಗೆ ನಿಂತಿದ್ದ, ಇವನ ಮೂಲಕ ಎಷ್ಟು ಆತ್ಮಗಳು ರಕ್ಷಣೆ ಹೊಂದಿದಾವೆ. ಇವೆಲ್ಲವಲ್ಲಿ ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಓದುವಾಗ ನಿನ್ನ ಕೃತ್ಯಗಳನ್ನ ನೋಡಿ ದೇವರು ನಿನಗೆ ಕಿರೀಟವನ್ನು ಹಾಕ್ತಾರೆ. ಕರ್ತನ ಪಾದದಲ್ಲಿ ಮೊಣಕಾಲುವಾಗ ದೇವರು ನಿನ್ನನ್ನು ಸನ್ಮಾನಿಸ್ತಾರೆ. ದೇವರು ಕೊಟ್ಟ ಸೇವರಿ. ಕೆಲವರು ಹೇಳ್ತಾರೆ, ಈ ವಾಕ್ಯವನ್ನು ಬಾಳ ಹೇಳ್ತಾರೆ, 1 ಥೆಸಲೋನಿಕೆ 5:24, ಏನು, ನಿನ್ನನ್ನು ಕರೆದವನು ನಂಬಿಗಸ್ತನು, ಆತನೇ ತನ್ನ ಕಾರ್ಯವನ್ನ ಸಾಧಿಸುವನಂತ ಬರ್ತದ, ಮಾಡ್ತಾನಂತ ಬರ್ತದ. ಅರ್ಥ ಏನು? ದೇವರು ನಿನ್ನ ಕೆಲಸ ಮಾಡುವುದಿಲ್ಲ. ನಿನಗೆ ಕೊಟ್ಟ ಕೆಲಸ ನೀನ್ ಮಾಡ್ಬೇಕು. ನಿನ್ನ ಜೊತೆಯಲ್ಲಿ ದೇವರು ನಿಲ್ತಾರೆ. ನಿನಗೆ ಕೊಟ್ಟ ಕೆಲಸವನ್ನು ಪರಿಪೂರ್ಣ ಮಾಡಲಿಕ್ಕೆ ದೇವರು ನಿನ್ನ ಜೊತೆ ಕೆಲಸದವನಾಗಿದ್ದಾರೆ. ಯು ಆರ್ ಅ ಕೋ ವರ್ಕರ್ ವಿತ್ ಗಾಡ್. ದೇವರೊಟ್ಟಿಗೆ ನೀನು ಜೊತೆ ಕೆಲಸದವನು. ಕೆಲಸ ನೀನ್ ಮಾಡು,
ನಿನ್ನ ಕೆಲಸವನ್ನು ಪರಿಪೂರ್ಣ ಮಾಡುವ ಹಾಗೆ ದೇವರು ಸಾಧಿಸ್ತಾರೆ. ಕೆಲಸ ಮಾಡೋಕ್ಕೆ ನೀನು ರೆಡಿ ಇಲ್ಲ, ದೇವರಿಗಾಗಿ ಜೀವಿಸ್ಲಿಕ್ಕೆ ರೆಡಿ ಇಲ್ಲ, ದೇವರು ಹೆಂಗೆ ನಿನ್ನ ಕೊಟ್ಟ ಕೆಲಸವನ್ನು ದೇವರು ಸಾಧಿಸ್ತಾರೆ ಹೇಳ್ರಿ? ಯಾರು ಕೊಟ್ರು ಮಿನಿಸ್ಟ್ರಿ? ದೇವರು ಕೊಟ್ರು. ಅದ್ರ ಅರ್ಥ ಹೋಗಿ ನೀವು ಮಲಗ್ಬಿಡ್ರಿ, ದೇವರೇ ಮಾಡ್ತಾರೆ. ಹೌದಾ? ಹಂಗಿದೆ ಅದು ವಾಕ್ಯದ ಅರ್ಥ? ನೋ, ನೀನು ದೇವರನ್ನು ಟೀಮ್ ಆಗಿ ಇಲ್ಲಿದ್ದೀರಿ. ದೇವರು ಹೇಳ್ತಾರೆ, ಯುಗದ ಸಮಾಪ್ತಿವರೆಗೂ ನಾನು ಎಲ್ಲಾ ದಿವಸ ನಿನ್ನ ಜೊತೆಗೆ ಇರ್ತೇನೆ. ನೀನೇನ್ ಮಾಡು? ಹೋಗಿ ಕೆಲಸ ಮಾಡು, ನಿನ್ನ ಜೊತೆಗೆ ನಾನು ಇರ್ತೇನೆ. ಎದಕ್ಕಾಗಿ? ನಿನಗೆ ಸಹಾಯ ಮಾಡೋದಕ್ಕಾಗಿ. ದೇವರು ಸಹಾಯ ಜಾಸ್ತಿ ಮಾಡೋದು ದೇವರು ತನ್ನ ಕೆಲಸ ಮಾಡುವಾಗ. ದೇವರ ಕೆಲಸ ನಾವು ಮಾಡುವಾಗ ದೇವರು ವಿಶೇಷವಾದ ಸಹಾಯವಾಗಿ ನಮಗೆ ಬರ್ತಾನೆ. ಬರೀ ನನ್ನ ಹೊಟ್ಟೆಗಾಗಿ ನನ್ನ ಬಟ್ಟೆಗಾಗಿ ನಾನು ಜೀವಿಸುವಾಗ ದೇವರು ಅಲ್ರಿ ಸಹಾಯ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತದೆ, ಬಿ ಕೇರ್ಫುಲ್. ದೇವ್ರ ಕೆಲಸ ನೀವು ಅನ್ಕೋಬೇಡ್ರಿ ಒಂದ್ ದಿನದಲ್ಲಿ ಮುಗಿದೋಗ್ತದೆ, 2 ದಿನದಲ್ಲಿ ಮುಗಿದೋಗ್ತದೆ. ನೀವು ಅನ್ಕೊಂಡಿರ್ಬೋದು ಬಹಳ ವರ್ಷ, ಸರ್ 20 ವರ್ಷ ಮಾಡಿದ್ದೇನೆ ಸಾಕ. ನಿಮ್ಮ ಆಫೀಸ್ ವರ್ಕ್ ಅಲ್ಲದು ಮುಗಿಯಕ್ಕೆ. ನಿಮ್ಮ ಆಫೀಸ್ ವರ್ಕ್ 8 ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ನಿಮ್ಮ ಬ್ಯಾಂಕ್ ಕೆಲಸ 1 ದಿನದಲ್ಲಿ ಮಾಡ್ಬೋದು, 1 ತಿಂಗಳಲ್ಲಿ ಮಾಡ್ಬೋದು. ಆದ್ರೆ ದೇವರ ಕೆಲಸ ಹಂಗಿಲ್ಲ ರೀ. ನಿನ್ನ ಜೀವಮಾನವೆಲ್ಲ ಅದನ್ನು ಮಾಡ್ತಾ ಇರಬೇಕು. ದೇವರ ಕೆಲಸಕ್ಕೆ ನೋ ರಿಟೈರ್ಮೆಂಟ್. ನಿನ್ನ ಶರೀರದಲ್ಲಿ ಬಲ ಇರುವ ತನಕ, ಜೀವ ಇರುವ ತನಕ ದೇವರ ಸೇವೆಯನ್ನ ಮಾಡುವುದಕ್ಕಾಗಿ ನಾನು ನಿನ್ನ ಕರೆಯಲ್ಪಟ್ಟಿದ್ದೇವೆ. ಆದ್ರೆ ಬಹಳ ಜನರು ಏನ್ ಗೊತ್ತಾ, ಬಹಳ ಸೇವೆ ಮಾಡಂಡ್ರೆ ನಾನು ಈಗ ಮಾಡೋದಿಲ್ಲ ಅಂದ್ರೆ ಅವರೇ ಸೆಲ್ಫ್ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ನೋ, ನಿನ್ನ ಜೀವ ಹೋಗುವವರೆಗೂ ನಿನ್ನ ಕರ್ತನ ಕೆಲಸವನ್ನ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. ಅಷ್ಟಕ್ಕೂ ದೇವರು ನಿನಗೆ ಎಲ್ಲಿಂದ ಕರೆದಿದ್ದಾರೆ? ಎಲ್ಲಿಂದ ಕರೆದಿದ್ದಾರೆ? ಪಕ್ಕದವ್ರಿಗೆ ಹೇಳ್ರಿ, ನಿನಗೆ ಪರಲೋಕದಿಂದ ಕರೆ ಇದೆ. ಪಕ್ಕದವ್ರಿಗೆ ಹೇಳ್ರಿ, ಎಲ್ಲಿಂದ ಇದೆ ರೀ? ಪರಲೋಕ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಪರಲೋಕ ಅಂತ ಹೇಳಿದ್ರೆ ಯಾವುದು? ಬಹಳ ಜನ ಪ್ರಾರ್ಥಿಸ್ತಾರೆ, ದೇವ್ರೆ ಒಂದು ಗೌರ್ಮೆಂಟ್ ಕೆಲಸ ಸಿಗ್ಲಿ ಸ್ವಾಮಿ, ಸರ್ಕಾರಿ ನೌಕರಿ ಸಿಗ್ಲಿ ಸಾಕು. ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಲೈಫ್ ಸೆಟ್ಲು. ಯಾಕೆ? ಅವರ ಪ್ರಕಾರ ಈ ಭೂಲೋಕದಲ್ಲಿ ಅತೀ ಶ್ರೇಷ್ಠವಾದದ್ದು ಗೌರವವಾದ ಕೆಲಸ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಒಳ್ಳೆ ಹೆಣ್ಣು ಸಿಗ್ತದೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಒಳ್ಳೆ ವರದಕ್ಷಿಣೆ ಸಿಗ್ತದೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಒಳ್ಳೆ ಗೌರವ ಸಿಗ್ತದೆ. ಅದಕ್ಕಾಗಿ ಎಲ್ಲರೂ ಎದುರಿಂದ ಇರ್ತಾರೆ ಗೌರ್ಮೆಂಟ್ ಜಾಬ್. ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಅಥವಾ ನೀನು ವರ್ಲ್ಡ್ ಗೌರ್ಮೆಂಟು, ಎಲ್ಲಾ ಗೌರ್ಮೆಂಟ್ ಕೆಲಸಕ್ಕಿಂತ ಪರಲೋಕದಿಂದ ಬಂದ ಕೆಲಸವೇ ಶ್ರೇಷ್ಠವಾದದ್ದು. ಯಾರಿಗೂ ಅರ್ಥ ಆಗಿಲ್ರಿ. ನಮಗ್ ಹುಚ್ಚಿಡ್ದಿಲ್ರಿ ನಮ್ಮ ಕೆಲಸವನ್ನ ಬಿಟ್ಟು ಸೇವೆಗೆ ಬಂದಿದ್ದು. ನಮಗ್ ಗೊತ್ತು ಎಲ್ಲಕ್ಕಿಂತ ಶ್ರೇಷ್ಠವಾದ ಸೇವೆ ಯಾವುದಂತ. ಪ್ರಿಯರೇ, ನಾನು ಸೇವೆಗೆ ಬಂದಾಗೆ ನಾನು ಸತ್ಯವಾಗಿ ಹೇಳ್ತೇನೆ, ನಾನು ಸುಮ್ಮನೆ ಪುಲ್ಪಿಟಲ್ಲಿ ಸುಳ್ಳು ಹೇಳ್ತಾ ಇಲ್ಲ. ಸೇವೆಗೆ ಬಂದು 1 ವರ್ಷ 2 ವರ್ಷ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿರುವಾಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಫರ್ ನನಗೆ ಬಂತು. ಮನೆಗೆ ಲೆಟರ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಟ್ರ್ಯಾಕ್ ಇಂಜಿನಿಯರ್ ಪೋಸ್ಟ್. ಜಸ್ಟ್ ಹೋಗಿ ನಾನು ಮೆಡಿಕಲ್ ಟೆಸ್ಟ್ ಕೊಟ್ರೆ ಟ್ರ್ಯಾಕ್ ಇಂಜಿನಿಯರ್ ಆಗುವಂತ ಪೊಸಿಷನ್ ಬಂದಿತ್ತು ನನಗೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗಾಗಿ ಬಹಳ ಜನ ಲಂಚ ಕೊಟ್ಟಾದ್ರೂ ತಗೊಳ್ಳೋಣ ಅಂತ ಅಂತಾರೆ. ಆಗ ದೇವರು ಮಾತಾಡಿದ ಒಂದೇ ಮಾತು, ನೇಗಿಲ ಮೇಲೆ ಕೈ ಹಾಕಿದ್ದೀಯಾ, ಹಿಂದೆ ನೋಡಬೇಡ. ಇಷ್ಟೇ. ನಾನು ಹೆಂಡತಿ ಮುಂದೆ ಮೊಣಕಾಲು ಅವರಿಬ್ರು ಪ್ರೇಯರ್ ಮಾಡುವಾಗ ಲೆಟರ್ ಹಿಂಗೆ ಹರಿದರಿ, ಏನೇ ಆದ್ರೂ ದೇವರೇ ನಿನ್ನ ಕೆಲಸವೇ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಸೊ ನಾನು ಹೇಳೋದೇನು ಗೊತ್ತಾ, ಪರಲೋಕದ ಕೆಲಸಕ್ಕಿಂತ ಶ್ರೇಷ್ಠವಾದ ಕೆಲಸ ಈ ಭೂಲೋಕದಾಗ ಯಾವುದೂ ಇಲ್ಲ ರೀ. ಪರಲೋಕದ ಕೆಲಸ, ಪರಲೋಕ ಅಂದ್ರೆ ಯಾವ ಗೌರ್ಮೆಂಟ್ ಅಲ್ಲ, ಶಾಶ್ವತವಾದ ಒಂದೇ ಗೌರ್ಮೆಂಟ್ ನಿಲ್ತದೆ ಕೊನೆವರೆಗೂ. ಸ್ಟೇಟ್ ಗೌರ್ಮೆಂಟ್ ಬಿದ್ದು ಹೋಗ್ತದೆ 5 ವರ್ಷ ಆದ್ಮೇಲೆ, ಸೆಂಟ್ರಲ್ ಗೌರ್ಮೆಂಟ್ ಬಿದ್ದು ಹೋಗ್ತದೆ 5 ವರ್ಷ ಆದ್ಮೇಲೆ. ಓಕೆ, ಇಡೀ ಗ್ಲೋಬಲ್ ಗೌರ್ಮೆಂಟ್ ಸಹ ಬಿದ್ದು ಹೋಗ್ತದೆ, ಆದ್ರೆ ಒಂದು ಗೌರ್ಮೆಂಟ್ ಶಾಶ್ವತವಾಗಿರ್ತದೆ. ಆ ಗೌರ್ಮೆಂಟ್ ಇಂದ ದೇವರು ನಿನಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟು ಸಂಬಳ?
ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟೋ ಸಂಬಳ, ಆದ್ರೆ ಎಲ್ಲಾ ಗೌರ್ಮೆಂಟ್ ಮೇಲೆ ಒಂದು ಗೌರ್ಮೆಂಟ್ ಇದೆ, ದಟ್ ಈಸ್ ಕಾಲ್ಡ್ ಹೆವೆನ್ಲಿ ಗೌರ್ಮೆಂಟ್. ಅದು ಕೆಲಸಕ್ಕೆ ಸಂಬಳ ಎಲ್ಲ ಮಾಡಿರಾ ಏನ್ರಿ? ಅದಕ್ಕೆ ಸಂಬಳ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಒಂದು ವಾಕ್ಯ ಓದ್ರಿ, ನಾನು ಸೇವೆಗೆ ಬರಲಿಕ್ಕೆ ನನ್ನನ್ನು ಪ್ರೋತ್ಸಾಹಿಸಿದಂತ ವಾಕ್ಯನೇ ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನ. ಸತ್ಯವಾಗಿ ಹೇಳ್ತೇನೆ, ಈ ವಾಕ್ಯವು ನನ್ನನ್ನು ಇಷ್ಟು ಉತ್ತೇಜನ ಪಡಿಸಿತಂದ್ರೆ ಈ ಒಂದೇ ಒಂದು ವಾಕ್ಯದಿಂದ ಎಲ್ಲವನ್ನ ಬಿಟ್ಟು ನಾನು ಸೇವೆ ನಿಂತಿದ್ದು. ಎಸ್, ಯಾವನಾದರೂ ನನ್ನ ಸೇವೆಯನ್ನ ಮಾಡುವನಾದರೆ, ಓಕೆ, ಎಸ್, ಓಕೆ, ಹಲೋ, ಇಂಗ್ಲಿಷ್ ಬೈಬಲ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಯಾರು ನನ್ನ ಸೇವೆ ಮಾಡ್ತಾರೋ ಅವರಿಗೆ ತಂದೆ ಗೌರವ ಕೊಡ್ತಾನೆ. ಯಾರು ಗೌರವ ಕೊಡ್ತಾರೆ? ತಂದೆಯಾದ ದೇವರು ಯೇಸು ಕ್ರಿಸ್ತನ ಸೇವೆಯನ್ನ ಮಾಡುವಂತ ಸೇವಕನಿಗೆ ಸನ್ಮಾನಿಸ್ತಾರೆ. ಇದಕ್ಕಿಂತ ದೊಡ್ಡ ಸನ್ಮಾನ ಭೂಲೋಕದಾಗ ಇದೇನ್ರಿ? ಮಾತಾಡ್ರಿ. ಈ ಲೋಕದಲ್ಲಿ ರಾಷ್ಟ್ರಪತಿ ಸನ್ಮಾನ ಕೊಟ್ಬಿಟ್ರೆ ಅವಾರ್ಡ್ ಸಿಗ್ತದೆ. ಅರ್ಜುನ್ ಅವಾರ್ಡ, ಮತ್ತೆ ಯಾವ ಅವಾರ್ಡ್ ಇದಾವೆ? ಪದ್ಮಭೂಷಣ ಅವಾರ್ಡ್ ಇದೆ, ಮತ್ತೆ ಭಾರತ ರತ್ನ ಅವಾರ್ಡ್ ಇದೆ. ಇವೆಲ್ಲ ಅವಾರ್ಡ್ ಯಾರಿಂದ ಸಿಗ್ತದೆ? ಈ ಭೂಲೋಕದಲ್ಲಿರುವಂತ ರಾಷ್ಟ್ರಪತಿಯಿಂದ, ಒಂದು ದೇಶದ ರಾಷ್ಟ್ರಪತಿಯಿಂದ ಸಿಗುವಂತ ಅವಾರ್ಡ್ಸ್. ಯಾಕೆ? ಅವರು ಭೂಲೋಕದಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಕೊಟ್ಟ ಕೆಲಸವನ್ನ ಶ್ರದ್ಧೆಯಿಂದ ಮಾಡುವಾಗ ಅವರಿಗೆ ಸಿಗುವಂತ ಒಂದು ಗೌರವ. ಭೂಲೋಕದಲ್ಲಿ ನೀನು ದೇವರ ಸೇವೆ ಮಾಡುವಾಗ ನಿನ್ನನ್ನ ಯಾರು ಸನ್ಮಾನಿಸ್ತಾರೆ? ಹಲೋ, ಯಾರ್ರೀ? ಇಡೀ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನಿನ್ನನ್ನು ಸನ್ಮಾನಿಸ್ತಾರೆ. ಎಲ್ಲಾ ಭಾರತ ರತ್ನ ಅವಾರ್ಡ್ಗಿಂತ ದೊಡ್ಡ ಅವಾರ್ಡ್, ಹೌದಾ? ಎಷ್ಟು ಪದ್ಮಭೂಷಣ ಅವಾರ್ಡ್ ಇದೆ, ಅದಕ್ಕಿಂತ ಶ್ರೇಷ್ಠವಾದ ಅವಾರ್ಡ್ ಪರಲೋಕದ ತಂದೆ ನಿನಗೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಯಾರು ಯೇಸುವಿನ ಸೇವೆ ಮಾಡ್ತಾರೋ ಅವರಿಗೆ ತಂದೆ ಗೌರವಿಸ್ತಾನೆ, ತಂದೆ ಸನ್ಮಾನಿಸ್ತಾನೆ. ಹೇಳ್ರಿ, ಇದಕ್ಕಿಂತ ದೊಡ್ಡ ಸನ್ಮಾನ ಎಲ್ಲಿದೆ? ಯಾರಾದ್ರೂ ಇದಕ್ಕಾಗಿ ಪ್ರಯಾಸ ಪಡ್ತಿದಾರ? ನೋ. ಎಲ್ಲರ ಪ್ರಯಾಸ ಏನು? ಇಲ್ಲೋಡ್ರಿ, ಒಂದು ವಾಯರ್ ಇದೆ ಅಲ್ಲಿ. ನನಗೆ ಈಗ ಜಸ್ಟ್ ಆಲೋಚನೆ ಬಂತು, ಅದಕ್ಕೆ ಒಂದು ರೋವಣಿಗೆ ಒಂದು ವಾಯರ್ ಕೊಡಂದೆ. ಇದು ವಾಯರ್ ನೋಡ್ರಿ ಎಷ್ಟು ಉದ್ದ ಇದೆಯಲ್ಲ, ಬಿಳಿ ವಾಯರ್ ಇಲ್ಲಲ್ಲ. ಸಿ, ಇದೆಷ್ಟು ಉದ್ದ ಇದೆಯಲ್ಲ, ಬ್ಲ್ಯಾಕ್. ಇದೆಷ್ಟು ಉದ್ದ ಇದೆ? ಇದೆಷ್ಟು ಉದ್ದ ಇದೆ? ಇಷ್ಟೇ ಇದೆ. ಇದು ನೋಡ್ರಿ ಅಲ್ಲ, ಏನ್ ಗೊತ್ತಾ? ಇದು ಭೂಲೋಕದ ಜೀವಿತ. ಏನ್ರಿ? ಭೂಲೋಕದ ಜೀವಿತ ಇಷ್ಟೇ. ಇಷ್ಟೇ ಜೀವಿತಕ್ಕಾಗಿ ಎಷ್ಟೆಲ್ಲ ಹೊಡೆದಾಟ, ಎಷ್ಟೆಲ್ಲ ಮೋಸ, ಎಷ್ಟೆಲ್ಲ ಓಡಾಟ, ಏನೇನೋ ಮಾಡ್ತಿದ್ರು ಇಷ್ಟೇ ಜೀವಿತಕ್ಕಾಗಿ. ಎಲ್ರು ಮರ್ತೋಗಿದ್ದಾರೆ. ಸತ್ತ ಮೇಲೆ ಇಷ್ಟು ದೊಡ್ಡ ಪರಲೋಕದ ಲೈಫ್ ಇದೆ. ಇಲ್ಲಿ ಸುಕ್ಷೇಮವಾಗಿರ್ಬೇಕಂದ್ರೆ ಇದನ್ನ ತ್ಯಾಗ ಮಾಡ್ಬೇಕ್ರಿ. ಇಷ್ಟೇ ಜೀವಿತ ಭೂಲೋಕದ್ದು, ತಿಳ್ಕೊಡ್ರಿ. ನೋಡ್ರಿ, ಇದು ನೋಡ್ರಿ ಹೆಂಗಿದೆ. 70 ವರ್ಷ, 80 ವರ್ಷ, ಬಾಳ ಅಂದ್ರೆ 60 ವರ್ಷ, 50 ವರ್ಷ, ಇಷ್ಟೇ ಲೈಫ್. ಇಷ್ಟು ಜೀವಿತಕ್ಕೆ ಎಷ್ಟೆಲ್ಲ ಸಂಘರ್ಷಗಳನ್ನ ಮಾಡ್ತೇವೆ, ಏನೇನೋ ಮಾಡ್ತಿರ್ತೀರಿ. ಇದು ಪರಲೋಕದ ಲೈಫ್ ರೀ. ಎಷ್ಟಿದೆ? ಅನ್ಕೌಂಟೇಬಲ್ ಡೇಸ್. ಅದಕ್ಕೆ ಮರಣ ಇಲ್ಲ, ಶಾಶ್ವತವಾದಂತ ಜೀವಿತ ಇದು. ಇದಕ್ಕಾಗಿ ಮಾಡ್ರಿ ಪ್ರಯಾಸ. ಅದಕ್ಕೆ ಹೇಳಿದ, ಭೂಲೋಕದಾಗ ಯಾಕೆ ಗಂಟು ಮಾಡ್ಕೊಳ್ತೀಯ? ಪರಲೋಕದಲ್ಲಿ ಮಾಡು, ಲೈಫ್ ಲಾಂಗ್ ಇರ್ತೀಯ. ಇದಕ್ಕೋಸ್ಕರ ಬಹಳ ಕಷ್ಟ ಪಡ್ಬೇಡ್ರಿ. ದೇವರು ಈ ಭೂಲೋಕದಲ್ಲಿ ನಿನ್ನ ನಿಟ್ಟಿದ್ದು ಆತನ ಕೆಲಸ ಮಾಡ್ಲಿಕ್ಕೆ.
ದೇವ್ರ ಕೆಲಸ ಮಾಡ್ಲಿಕ್ಕೆ. ಇರುವುದಿಷ್ಟು ಜೀವಿತ, ಇದ್ರಾಗೆಲ್ಲ ನಮಗಾಗಿ ಜೀವಿಸ್ತೇವೆ, ಇಷ್ಟೇ ದೇವರಿಗಾಗಿ ಕೆಲಸ ಮಾಡ್ತಿರ್ತೇವೆ, ಇಷ್ಟೇ. ಬಟ್ ಪೌಲ್ ಹೇಳ್ತಾನೆ, ಇರುವುದು ಒಂದು ಜೀವಿತ, ಇದು ನನ್ನ ಕರ್ತನಿಗಾಗಿ ಜೀವಿಸ್ತಾನೆ, ನನಗಾಗಿ ಅಲ್ಲ. ನನಗೆ ದೇವ್ರು ಏನು ಸೇವೆ ಕೊಟ್ಟಿದ್ದಾನೆ, ದೇವ್ರು ನನಗೆ ಯಾವ ಕೆಲಸ ಕೊಟ್ಟಿದ್ದಾನೆ, ಆ ಕೆಲಸವನ್ನ ಮಾಡಲಿಕ್ಕೆ ನಾನು ಜೀವಿಸ್ತೇನೆ. ಇಲ್ಲಿ ಹೇಳ್ತದೆ, ಯಾರು ನನ್ನ ಸೇವೆ ಮಾಡ್ತಾರೋ ನಾನು ಇದ್ದಲ್ಲಿ ನನ್ನ ಸೇವಕನಿರ್ತಾನೆ. ಇದಕ್ಕಿಂತ ಶ್ರೇಷ್ಠವಾದ ಏನ್ ಬೇಕ್ರಿ? ಇದಕ್ಕಿಂತ ಶ್ರೇಷ್ಠವಾದಂತ ಪ್ರತಿಫಲ ಏನ್ ಬೇಕು? ಕರ್ತನು ಇರುವಲ್ಲಿ ಕರ್ತನ ಸೇವಕನಿರ್ತಾನೆ. ಯೇಸು ಕ್ರಿಸ್ತನು ಇರುವಂತ ಸ್ಥಳದಲ್ಲಿ ದೇವರ ಸೇವೆ ಮಾಡುವ ಸೇವಕನಿರ್ತಾನೆ. ನೀವು ಸುಮ್ಮನೆ ತಿಳ್ಕೊಬಿಟ್ರೆ ಸೇವೆ ಮಾಡೋದು, ದೇವರವ್ರನ್ನ ಯಾವ ದೃಷ್ಟಿಲಿ ನೋಡ್ತಾನೆ ನಿಮ್ಗೆ ಗೊತ್ತಿಲ್ಲ. ಒಬ್ಬ ಸುವಾರ್ತೆ ಸಾರುವಂತ ಪಾದ ಬೈಬಲ್ ಹೇಳ್ತದೆ ಎಷ್ಟೋ ಚಂದ. ಯಾರ್ದು? ಸುವಾರ್ತೆ ಸಾರುವಣ ಪಾದ. ದೇವರು ಯಾವ್ದನ್ನ ಚಲೋ ಅಂತ ಹೇಳ್ತಿದ್ದಾರೆ? ಪಾದನ ಎಷ್ಟು ಚಂದ ಇದೆ ಅನ್ನುವಾಗ ಇಡೀ ದೇಹಕ್ಕೆ ಎಷ್ಟು ದೇವರು ಸನ್ಮಾನ ಕೊಡ್ಬೋದು. ಅದಕ್ಕಾಗಿ ನಾನು ಹೇಳ್ತೇನೆ, ಇಡೀ ಭೂಲೋಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಸೇವೆ ಅದು ಕರ್ತನ ಸೇವೆ. ಅದನ್ನ ಮಾಡಲು ಆಸಕ್ತರಾಗಿರ್ರಿ. ದಯಮಾಡಿ ಹೇಳ್ತೀನಿ, ಅದನ್ನು ಕಳ್ಕೊಳ್ಬೇಡ್ರಿ, ಅಜಾಗೃತರಾಗಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ಒಂದು ದಿವಸ ಮಾಡಿ ಬಿಡುವುದಲ್ಲ, ಎಲ್ಲರಿಗೂ ದೇವರು ಕರೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಾಮಾನ್ಯವಾದ ಕರೆ ಒಂದೇ, ಏನ್ ಗೊತ್ತಾ? ನೀವೆಲ್ಲರೂ ಕಳೆದು ಹೋದಂತ ಜನರನ್ನ ದೇವರ ಬಳಿಗೆ ನಡೆಸುವಂತ ಜವಾಬ್ದಾರಿ. ಪ್ರಿಯರೇ, ನಿಮಗೆ ಗೊತ್ತಾ, ನಾನು ಎಲ್ಲ ಕಡೆ ಒಂದು ತಿಂಗಳು ಹೇಳಿದಂತ ಮಾತು ಇವತ್ತು ನಿಮಗೂ ಹೇಳ್ತೇನೆ. ನಾನು ಎಲ್ಲೆಲ್ಲಿ ಪ್ರಯಾಣ ಮಾಡಿದೆ, ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲಿ ಸುತ್ತಿ ಎಲ್ಲರಿಗೂ ಒಂದೇ ಮಾತು ಹೇಳ್ತಿದ್ದೆ. ನಿನಗೆ ಪರಿಚಯ ಇರುವಂತ ವ್ಯಕ್ತಿ, ನಿನಗೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ವ್ಯಕ್ತಿ, ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿನ್ನ ಸ್ನೇಹಿತರಾಗಿರ್ಬೋದು, ನಿನ್ನ ನೆರೆಹೊರೆಯವರಾಗಿರ್ಬೋದು, ನೀನು ಕೆಲಸ ಮಾಡುವಾಗ ನಿನ್ನ ಜೊತೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿರ್ಬೋದು. ಒಂದು ವೇಳೆ ಅವರು ಯೇಸು ಕ್ರಿಸ್ತನನ್ನ ಅರಿಯದೆ ಸತ್ತು ನರಕಕ್ಕೆ ಹೋದರೆ, ಅವರ ನರಕಕ್ಕೆ ಹೋಗ್ಲಿಕ್ಕೆ ಕಾರಣ ನೀವೇ ಆಗ್ತೀರಿ. ನರಕದಲ್ಲಿ ಅವರು ನಿಮ್ಮ ಹೆಸರು ಹೇಳ್ತಾರೆ, ನಾನು ನರಕಕ್ಕೆ ಬರ್ಲಿಕ್ಕೆ ಇದೇ ಮನುಷ್ಯ ಕಾರಣ. ಯಾಕೆ? ನಾನು ಅವನ ಜೊತೆಗಿದ್ದೆ, ಅವನ ಜೊತೆಗೆ ಸುತ್ತಿದೆ, ಅವನ ಜೊತೆಗೆ ಊಟ ಮಾಡಿದೆ, ಆದ್ರೆ ಒಂದು ದಿವಸನೂ ನರಕದಿಂದ ತಪ್ಪಿಸಿಕೊಳ್ಳೋ ಮಾರ್ಗ ನನಗೆ ಹೇಳಲಿಲ್ಲ. ಆದ್ರೆ ಅದು ಅವನಿಗೆ ಗೊತ್ತಿತ್ತು. ನೀವು ಕಾರಣಕರ್ತರಾಗಬೇಕಾ? ಆಗ್ಬಾರ್ದಂದ್ರೆ ಆ ಸೇವೆಯಲ್ಲಿ ಎಚ್ಚರಿಕೆ ಆಗಿರ್ರಿ. ನಿಮಗಾಗಿ, ಹೊಟ್ಟೆಗಾಗಿ, ನಿಮಗಾಗಿ ಜೀವಿಸುವುದನ್ನು ಬಹಳ ಪ್ರಯಾಸ ಮಾಡೋದು ನಿಲ್ಲಿಸ್ರಿ. ಎಷ್ಟು ಕೊಟ್ಟಿದ್ದಾರೆ ದೇವರು, ಅದರಲ್ಲಿ ತೃಪ್ತರಾಗಿರಿ. ಇನ್ನೂ ಅಧಿಕವಾದಂಥದ್ದು ಅವಶ್ಯಕತೆ ಇಲ್ಲ. ಲೈಫ್ ಇಸ್ ಶಾರ್ಟ್, ವೆರಿ ಶಾರ್ಟ್. ಇವತ್ತು ಮುಖ ನೋಡೋರ್ನ ನಾಳೆ ಫೋಟೋ ನೋಡ್ಬೋದು. ದಟ್ ಇಸ್ ವೆರಿ ಶಾರ್ಟ್. ಲೈಫ್ ಇಸ್ ಟೂ ಶಾರ್ಟ್. ನಿಮ್ಮ ರಾಜ್ಯವನ್ನೇ ನೀವು ಕಟ್ಟಿ ನಾಳೆ ನೀವೇ ಇಲ್ಲಾದ್ರೆ ಏನ್ ಮಾಡ್ತೀರಿ? ಅದನ್ನು ತಗೊಂಡು ಏನ್ ಮಾಡ್ತೀರಿ? ದೇವರು ನಿನಗೆ ಎಲ್ಲಿಂದ ಕರೆ ಕೊಟ್ಟಿದ್ದಾನೆ? ಎಲ್ಲಿಂದ ಕರೆ ಕೊಟ್ಟಿದ್ದಾನ್ರಿ? ಪರಲೋಕದಿಂದ. ಇದಕ್ಕಿಂತ ಶ್ರೇಷ್ಠವಾದದ್ದು ಈ ಭೂಲೋಕದಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ನಿಮ್ಮ ಕರೆ ವಿಷಯದಲ್ಲಿ ನೀವೇನ್ ಮಾಡ್ಬೇಡ್ರಿ, ಅಲಕ್ಷಿಸಬೇಡ್ರಿ. ಓಕೆ, ಸಾರಿ. ಸೊ ದೇವರು ನಿನ್ನನ್ನ ತನ್ನ ರಾಜ್ಯದಲ್ಲಿ ಏನಾಗಿ ಕರೆದಿದ್ದಾನೆ ಗೊತ್ತಾ? ಸೋಲ್ಜರ್ ಆಗಿ ಕಟ್ಟಿದ್ದಾನೆ. ನೀವು ಭೂಲೋಕದಲ್ಲಿ ದೇವರ ರಾಜ್ಯದ ಸೈನಿಕರಾಗಿದ್ದೀರಿ. ಸೈನಿಕ ಅಂದ್ರೆ ಯಾರು? ಓಕೆ, ಒಂದು ವಾಕ್ಯ ಓದೋಣ. 2 ತಿಮೋತಿ 2ನೇ ಅಧ್ಯಾಯ 3ನೇ ವಚನ. ಏನ್ ಹೇಳ್ತದೆ ಇಲ್ಲಿ? ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕ. ಒಳ್ಳೆ ಸೈನಿಕನಂತ ಏನ್ ಮಾಡ್ಬೇಕಂತೆ? ಸೇವೆ ಅಂದ್ರೆ ಶ್ರಮೆ. ತಿಳ್ಕೊಳ್ರಿ, ಸೇವೆ ಅಂದ್ರೆ ಎಂಜಾಯ್ಮೆಂಟ್ ಅಲ್ಲ. ಸೇವೆ ಅನ್ನುವಾಗ ಮಜಾ ಇಲ್ಲ. ಸೇವೆ ಅನ್ನುವಾಗ ಸಫರಿಂಗ್ ಇದೆ. ಸೇವೆ ಅನ್ನುವಾಗ ಸ್ಯಾಕ್ರಿಫೈಸ್ ಇದೆ. ಕೆಲವೊಂದನ್ನ ಕಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಶ್ರಮೆ ಅಂತ ಕರಿತೇವೆ. ಆ ಶ್ರಮೆಯನ್ನ ನೀನು ಅನುಭವಿಸಲೇಬೇಕು. ಯಾವಾಗ? ನೀನು ನಿಜವಾದ ಸೇವೆ ಮಾಡ್ಲಿಕ್ಕೆ ಬರುವಾಗ.
ಸೇವೆ ಅನ್ನೋದು ಮುಳ್ಳಿನ ಹಾದಿರಿ. ತಿಳ್ಕೊಳ್ಬೇಡ್ರಿ ಎಲ್ಲ ಹೂವಿನ ಹಾಸಿಗೆ ಇರ್ತದಂತ. ಬಟ್ ಇದೇ ಮುಂದೆ, ಬಟ್ ನಿನ್ನ ಸೇವೆಯಲ್ಲಿ ಶ್ರಮೆ ಅನ್ನೋದಿದೆ. ಅದಕ್ಕೆ ಅಲ್ಲಿ ಸೈನಿಕನಂತೆ ಅಂತ ಹೇಳ್ತಾರೆ. ಸೈನಿಕ ಅಂದ್ರೆ ಯಾರು? ಸೋಲ್ಜರ್ ಮೀನ್ಸ್ ಟು ಫೈಟ್. ಸೈನಿಕ ನೋಡಿರಲ್ಲ, ಎಲ್ಲಿರ್ತಾರೆ? ಬಾರ್ಡರ್ ಅಲ್ಲಿ. ಅವ್ರ ಕೆಲಸ ಏನ್ರಿ? ಫೈಟ್ ಮಾಡುದು, ಯುದ್ಧ ಮಾಡುದು. ಗಡಿಯಲ್ಲಿ ಸೈನಿಕರಿದ. ನಮ್ಮ ಒಬ್ಬ ಪಾಸ್ಟರ್ ಇದ್ದಾರೆ ನನಗೆ ಪರಿಚಯ, ಅವ್ರ ಮಗ ಸೈನಿಕ. ನಾನು ಆ ಪಾಸ್ಟರ್ ಜೊತೆಗೆ ಹೋದಾಗ ಅವ್ರ ಮಗನ ಬಗ್ಗೆ ಹೇಳ್ತಾ ಇದ್ರು. ಅವನನ್ನ ಹಿಮಾಚಲ್ ಪ್ರದೇಶದ ಗಡಿ ಭಾಗದಲ್ಲಿ ಅವನನ್ನ ಹಾಕಿದ್ರು. ತಿಳ್ಕೊಡ್ರಿ, ಹಿಮಾಚಲ್ ಪ್ರದೇಶದ ಒಂದು ವಾತಾವರಣ ಹೆಂಗಿರ್ತದಂದ್ರೆ, ನೀವು 1 ಶರ್ಟ್ ಅಲ್ಲ 10 ಶರ್ಟ್ ಹಾಕಿದ್ರು ನಿಮಗೆ ಚಳಿ ತಡ್ಕೊಳಕ್ಕಾಗಲ್ಲ. ನಡುನೆತ್ತಿಂದ ಪಾದದವರೆಗೂ ಎಲ್ಲ ಪ್ಯಾಕಿಂಗ್ ಆಗಿರ್ತದೆ. ಆದ್ರೂ ಅಲ್ಲಿ ನಿಮಗೆ ಚಳಿ ತಡ್ಕೊಳಕ್ಕಾಗಲ್ಲ. ಮನೆ ಒಳಗಡೆ ಹೀಟರ್ ಮುಂದೆ ಕೂತ್ಕೊಳ್ತಾರೆ. ಆದ್ರೆ ಸೈನಿಕ ಮನೆ ಒಳಗೆ ಕೂತ್ಕೊಳಕ್ಕಾಗಲ್ಲ. ಅಲ್ಲಿ ಬೆಳಗಿನ ಜಾವ 4 ಗಂಟೆಗೆ ನೀವು ಎದ್ದು ನೋಡಿದ್ರು ಸಹ ಸೈನಿಕನು ಬಾರ್ಡರ್ ಸುತ್ತಲೂ ಓಡಾಡ್ತಿರ್ತಾನೆ, ನಡ್ಕೊಂಡು ಹೋಗ್ತಿರ್ತಾನೆ. ಎದ್ರ ಮಧ್ಯದಲ್ಲಿ? ವಿಪರೀತವಾದ ಸಾಯುವಂತ ಚಳಿ ಮಧ್ಯದಲ್ಲಿ ಸೈನಿಕ ಮಲಗಕ್ ಬರುವುದಿಲ್ಲ. ಅವನು ಮಲಗಿದ್ರೆ ಮುಗೀತು, ಅವನು ಸೈನಿಕ ಅಲ್ಲ. ಅವನ ಅಂತ ಸಮಯದಲ್ಲಿ ಎಚ್ಚರವಾಗಿದ್ದುಕೊಂಡು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ನಡೆದಾಡ್ತಿರ್ತಾನೆ. ಅವಕ್ಕೆ ನಾನು ಕೇಳಿದೆ, ನೀ ಯಾಕೆ ನಡೆದಾಡ್ತಿರ್ತೀವಿ? ಒಂದ್ ಕಡೆ ನಿಂತ್ಕೋಬೇಕಲ್ಲ ಅಂತ. ಅವನು ಹೇಳ್ದ, ಒಂದ್ ಕಡೆ ನಿಂತ್ಕೊಂಡು ನಾನು ಸತ್ತೇ ಹೋಗ್ಬಿಡ್ತೇನೆ. ನಾನು ಎಷ್ಟು ಚಲಿಸ್ತಿರ್ತೇನೆ ಅಷ್ಟು ಬಾಡಿಯಲ್ಲಿ ಹೀಟ್ ಜನರೇಟ್ ಆಗ್ತದೆ, ನನ್ನ ಜೀವ ಉಳಿತದೆ. ನಾನು 1 ಗಂಟೆ ಒಂದು ಕಡೆ ನಿಂತ್ರೆ ಅಲ್ಲೇ ನಾನೇನಾಗ್ತೇನೆ, ಐಸ್ ಆಗಿ ಸತ್ತೋಗ್ತೇನೆ. ಅಂತ ಒಂದು ವಾತಾವರಣ. ಅಲ್ಲಿ ಯಾರಿದ್ದಾರೆ? ಸೈನಿಕರು. ಆದ್ರೆ ಊರಿನ ಒಳಗಡೆ ಜನ ಆರಾಮಾಗಿ ಮಲಗಿರ್ತಾರೆ. ಇವತ್ತು ಅವ್ರು ಆರಾಮಾಗಿ ಮಲಗಲಿಕ್ಕೆ ಕಾರಣ ಯಾರು? ಗಡಿಯಲ್ಲಿರುವ ಸೈನಿಕ. ಅದೇ ಸೈನಿಕನಿಗೆ ದೇವರ ಸೇವೆ ಮಾಡುವ ಸೇವಕರಿಗೆ ಹೋಲಿಸಿದ್ದಾರೆ. ಆದ್ರೆ ಅರ್ಥ ಏನು? ದೇವರ ಸೇವೆ ಮಾಡೋಕ್ಕಿಂತ ಮನಸ್ಸು ಬರೋನು ಫುಲ್ ಹೊಚ್ಕೊಂಡು ಮಲಗಲಿಕ್ಕೆ ಕರೆದಿಲ್ಲ. ನಿಮಗೆ ದೇವರು ಯಾವ ಸೇವೆ ಕೊಟ್ಟಿದ್ದಾನೆ ನಿಮಗೆ ಗೊತ್ತಿರ್ತದೆ. ಆ ಸೇವೆಗಾಗಿ ಪ್ರಯಾಸ ಪಡಬೇಕು, ತ್ಯಾಗ ಮಾಡಕ್ಕೆ ರೆಡಿ ಇರಬೇಕು, ಸ್ಯಾಕ್ರಿಫೈ ಮಾಡಬೇಕು. ಕೇವಲ ನಾನು ಒಂದು ಹೇಳ್ತೇನೆ ನೋಡಿ, ನಿನಗೆ ಏನು ದೇವ್ರು ಕೊಟ್ಟಿದ್ದಾನೆ, ದಟ್ ಈಸ್ ಫಾರ್ ಯುವರ್ ಕಾಲಿಂಗ್. ನಾನು ಸತ್ಯವಾಗಿ ಹೇಳ್ತೇನೆ, ನಿನಗೆ ದೇವ್ರು ಏನೇ ಕೊಡ್ಲಿ ಅದು ನಿನಗಾಗಿ ಅಲ್ಲ, ನಿನಗಾಗಿರುವಂತ ಕರೆಗಾಗಿ. ನಿನ್ನ ಮೇಲೆ ಇರುವ ಕರೆಗಾಗಿ ದೇವನಿಗೆ ಆ ಕೆಲಸ ಕೊಟ್ಟಿರ್ತಾನೆ. ಕೆಲವರಿಗೆ ಮ್ಯೂಸಿಷಿಯನ್ ಮಾಡಿದ್ದಾನೆ, ಯಾಕೆ? ನಿನಗಾಗಿ ಅಲ್ಲ, ದೇವರ ಕರೆಗಾಗಿ. ಕೆಲವ್ರನ್ನ ದೇವರು ಒಳ್ಳೆ ಗೌರ್ಮೆಂಟ್ ಆಫೀಸರ್ ಮಾಡಿದ, ಯಾರಿಗಾಗಿ? ನಿನಗಾಗಿ ಅಲ್ಲ, ದಟ್ ಈಸ್ ಫಾರ್ ಹೀಸ್ ಕಾಲಿಂಗ್. ಒಬ್ಬ ಇವತ್ತು ವ್ಯಕ್ತಿ ಯಾರಾದರೂ DC ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಒಬ್ಬ ದೇವ ಮನುಷ್ಯ, ದಟ್ ಈಸ್ ನಾಟ್ ಫಾರ್ ಹಿಮ್ಸೆಲ್ಫ್, ದಟ್ ಈಸ್ ಫಾರ್ ಹಿಸ್ ಕಿಂಗ್ಡಮ್. ನೀವು ಎಲ್ಲೇ ಇರ್ರಿ, ಅದು ದೇವರ ಕರೆಗಾಗಿ ಕೊಟ್ಟಂತ ಕೆಲಸ. ನೀನ್ ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ದಟ್ ಈಸ್ ನಾಟ್ ಫಾರ್ ಯು, ದಟ್ ಈಸ್ ಫಾರ್ ಹಿಸ್ ಕಿಂಗ್ಡಮ್. ನೀನ್ ಏನೇ ಮಾಡಿದ್ರು ಆತನ ರಾಜ್ಯಕ್ಕಾಗಿ ಕರೆಯುವಂತ ಕೆಲಸದಲ್ಲಿದೆಯಾ? ಇವತ್ತು ಜನ ಮರೆತಿದ್ದೇನೆಂದ್ರೆ, ನಾವು ಆತನ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ, ನಮ್ಮ ಕೆಲಸ. ಸೋಲ್ಜರ್ ಮೀನ್ಸ್ ಟು ಫೈಟ್. ಅವನು ದೇಶಕ್ಕಾಗಿ ಹೋರಾಡುವಂತವನು. ಅದೇ ಪ್ರಕಾರ ಯು ಆರ್ ಅ ಸೋಲ್ಜರ್. ಅಲ್ಲಿ ಹೇಳ್ತದಲ್ಲ, ಒಳ್ಳೆ ಸೈನಿಕ. ನಿನ್ ಕೆಲಸ ಏನು? ಯು ಹ್ಯಾವ್ ಟು ಫೈಟ್ ಫಾರ್ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯಕ್ಕಾಗಿ ಹೋರಾಡುವ ಸೈನಿಕ ಆಗಿದ್ಯಾ? ಅದಕ್ಕಾಗಿ ಪ್ರಯಾಸ ಪಡು. ಈ ಲೋಕದಲ್ಲಿ ನಿನಗೆಲ್ಲ ಕೊಡ್ತಾರೆ ದೇವರು, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಎಷ್ಟು ದಿನ ಅಂತ ಅದನ್ನೇ ಅದ್ರ ಬಗ್ಗೆನೇ ಪ್ರಾರ್ಥನೆ ಮಾಡ್ತಿರ್ತೀರಿ. ಅಯ್ಯೋ ದೇವ್ರೆ ನನ್ನ ಮಕ್ಕಳು, ಅಯ್ಯೋ ದೇವ್ರೆ ನನ್ನ ಭವಿಷ್ಯ, ಅಯ್ಯೋ ನನಗೆ ಸಾಲ. ನಿನಗೆ ಕೊಟ್ಟ ಕೆಲಸವನ್ನು ಮಾಡ್ಲಿಕ್ಕೆ ಹೋಗು. ದೇವ್ರ ವಚನ ಒಂದೇ ಹೇಳ್ತದೆ, ಶುಭೋ ಕೃಪೆ ನಮ್ಮನ್ನು ಹಿಂಬಾಲಿಸ್ಬೇಕು. ನಾವು ಅದನ್ನ ಹಿಂಬಾಲಿಸೋದಲ್ಲ. ನಾವು ಅದನ್ನ ಹಿಂಬಾಲಿಸೋದು ಅರ್ಥ ಏನು? ಬರೀ ಅದಕ್ಕಾಗಿ ಚಿಂತೆ ಮಾಡೋದು, ಅದಕ್ಕಾಗಿ ಪ್ರಯಾಸ ಪಡುದು. ಒಬ್ಬ ದೇವ ಸೇವಕ ಹೇಳ್ತಾನೆ, ಕಿಂಗ್ಡಮ್
ಈಸ್ ಫಾರ್ ವಾರಿಯರ್ಸ್, ನಾಟ್ ಫಾರ್ ವರೀಸ್. ಗೊತ್ತಾ? ಅರ್ಥ ಇದೆ? ಕಿಂಗ್ಡಮ್ ಈಸ್ ಫಾರ್ ವಾರಿಯರ್ಸ್. ವಾರಿಯರ್ಸ್ ಅಂದ್ರೆ ಹೋರಾಟಗಾರರಿಗಾಗಿರುವಂಥದ್ದು ದೇವರ ರಾಜ್ಯ, ನಾಟ್ ಫಾರ್ ವರಿಯರ್ಸ್. ವರಿಯರ್ಸ್ ಅಂದ್ರೆ ಯಾರು? ಚಿಂತೆ ಮಾಡ್ತಿ ಕೂತ್ಕೊಳ್ಳೋರಿಗೆ ಇಲ್ಲ ದೇವರ ರಾಜ್ಯ. ಇಟ್ ಈಸ್ ಫಾರ್ ವಾರಿಯರ್ಸ್. ನೀವು ಯಾರಾಗಿದ್ದೀರಿ? ಚಿಂತೆ ಮಾಡ್ತಿ ಕೂತ್ಕೊಳ್ಳೋರ, ವಾರಿಯರ್ ತರ ಹೋರಾಡೋರ? ಸೈನಿಕನಿಗೆ ಕುಟುಂಬ ಇಲ್ವಾ? ಗಡಿ ಕಾಯುವ ಸೈನಿಕನಿಗೆ ಕುಟುಂಬ ಇಲ್ಲೇನ್ರಿ? ಮಾತಾಡ್ರಿ. ಕುಟುಂಬ ಇದೆ, ಮನೆ ಇದೆ, ಮಕ್ಕಳಿದ್ದಾರೆ, ತಾಯಿ ಇದೆ, ಎಲ್ಲ ಇದೆ. ಬಟ್ ಎಲ್ಲ ಇದ್ರೂ ಅವನು ಏನ್ ಮಾಡ್ತಾ ಇದ್ದಾನೆ? ದೇಶ ಕಾಯ್ತಿದ್ದಾನೆ. ಹೌದಾ? ನೀವ್ ಹೆಂಗಿದ್ದೀರಿ ಅಂದ್ರೆ ಊರಾಗಿರ್ಲಾರ್ದೆಲ್ಲ ಸಂಸಾರ ನಿಮ್ಗೆ ಒಬ್ಬರಿಗೆ ಇದೆ ಅನ್ನೋ ಗತೆ ಇರ್ತೀರಿ. ಹಂಗೆ ಜೀವಿಸ್ತಿರ್ತೀರಿ. ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಅಂದ್ರೆ ಏನು? ನೀವೇ ಅವ್ರನ್ನ ಹೆತ್ತರ್ಗತೆ, ಅವ್ರು ನೀವೇ ಸೃಷ್ಟಿ ಮಾಡಿದಿರೇನೋ. ಚಿಂತೆ ಮಾಡೋನಿಗೆ ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಚಿಂತಿಸೋನು ಯಾವಾಗಲೂ ಪಾಪ ಮಾಡುವಂತ ವ್ಯಕ್ತಿ. ಸೈನಿಕನಿಗೂ ಕುಟುಂಬ ಇದೆ, ಬಟ್ ಅವನಿಗೆ ನಂಬಿಕೆ ಇದೆ. ನನ್ನ ದೇಶಕ್ಕಾಗಿ ಹೋರಾಡಿದ್ರೆ ನನ್ನ ದೇಶ ನನ್ನ ಕುಟುಂಬವನ್ನು ಸಾಕ್ತದಂತ ಅವನಿಗೆ ಗೊತ್ತಿದೆ. ಒಬ್ಬ ದೇಶವನ್ನು ಕಾಯುವ ಸೈನಿಕನಿಗೆ ದೇಶದ ಮೇಲೆ ಇಷ್ಟು ನಂಬಿಕೆ ಇದೆ. ಪರಲೋಕ ರಾಜ್ಯದ ಸೈನಿಕರಾದ ನಿಮಗೆ ಪರಲೋಕ ರಾಜ್ಯದ ಮೇಲೆ ವಿಶ್ವಾಸ ಇಲ್ಲ. ನಾನು ಕರ್ತನಿಗಾಗಿ ದುಡಿದ್ರೆ ಕರ್ತ ನನ್ನ ಕುಟುಂಬಕ್ಕಾಗಿ ಇದ್ದಾನೆ. ನಾನು ನನ್ನ ದೇವರಿಗಾಗಿ ನಿಂತರೆ ದೇವರು ನನ್ನ ಕುಟುಂಬಕ್ಕಾಗಿ ನಿಲ್ತಾನೆ. ನಾನು ದೇವರಿಗಾಗಿ ಏನೇ ಮಾಡಿದ್ರು ದೇವರು ನನ್ನ ಕುಟುಂಬವನ್ನು ಸಾಕ್ತಾನೆ. ಈ ನಂಬಿಕೆ ಪರಲೋಕ ರಾಜ್ಯದಲ್ಲಿಲ್ಲ. ಆದರೆ ಒಬ್ಬ ಸೈನಿಕನಿಗೆ ದೇಶದ ಮೇಲೆ ಅಷ್ಟು ನಂಬಿಕೆ ಇದೆ. ಎಸ್, ನಾನು ಸತ್ರು ನನ್ನ ಕುಟುಂಬವನ್ನು ದೇಶ ಕಾಯ್ತದೆ, ನನ್ನ ಕುಟುಂಬ ನನ್ನ ದೇಶ ಪೋಷಿಸ್ತದೆ, ನನ್ನ ಕುಟುಂಬ ಕೊರತೆಯಲ್ಲಿ ಹೋಗುದಿಲ್ಲ ಅಂತ ಅವ್ನಿಗೆ ಗೊತ್ತಿದೆ ರೀ. ಆದ್ರೆ ಪರಲೋಕ ರಾಜ್ಯದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ನೆಕ್ಸ್ಟ್ ವಚನ ಓದೋಣ, 4ನೇ ವಚನ ಏನಿದೆ? ಯುದ್ಧಕ್ಕೆ ಹೋಗುವ ಸೈನಿಕನು. ಓಕೆ, ಸಿ, ಯುದ್ಧಕ್ಕೆ ಹೋಗುವ ಸೈನಿಕ ಅವನೇನ್ ಮಾಡ್ತಾನೆ? ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಸಂಸಾರ ಎಂಬ ಜಂಜಟ್ಟು ಒಳಗಡೆ ಅವನು ಸಾಯುವುದಿಲ್ಲ. ಸೈನಿಕ. ಪ್ರಶ್ನೆ, ನೀವು ಪರಲೋಕ ರಾಜ್ಯದ ಸೈನಿಕರಾ? ಎಷ್ಟು ಜನ ನಂಬ್ತೀರಿ ನೀನು ಪರಲೋಕ ರಾಜ್ಯದ ಸೈನಿಕ? ನಂಬ್ತೀರಾ? ಪಕ್ಕ? ಸೈನಿಕ ಮನೇಲಿ ಕೂತ್ಕೊಳ್ಳೋದಿಲ್ಲ, ಪಕ್ಕದವ್ರಿಗೆ ಹೇಳ್ರಿ. ಸೈನಿಕ ತುಂಬ ಹಚ್ಕೊಂಡು ಮಲಗುದಿಲ್ಲ ಅಂತ ಹೇಳ್ರಿ. ಸೈನಿಕ 3 ಹೊತ್ತು ಊಟ ಮಾಡೋದಿಲ್ಲ ಅಂತ ಹೇಳ್ರಿ. ನೀವೇನ್ ಮಾಡ್ತೀರಿ? ಇವೆಲ್ಲವನ್ನ ಮಾಡ್ತೀರಿ. 3 ಹೊತ್ತು ತಿಂತೀರಿ, 3 ಹೊತ್ತು ಮಲಗ್ತೀರಿ. ಹೆಸರಿಗೆ ಮಾತ್ರ ಯಾರು? ಏನ್ ಅನಿಸ್ಬೋದು ನಿಮಗೆ? ನಿಮ್ ಬಗ್ಗೆ ಖುಷಿ ಆಗ್ತದೆ ನಿಮ್ಗೆ? ನಿಮ್ಮ ಜೀವಿತವನ್ನು ನೀವು ಪರೀಕ್ಷೆ ಮಾಡ್ಕೊಂಡು ನಿಮ್ಗೆ ಖುಷಿ ಆಗ್ತದಾ? ಯಾವ ವಿಷಯದಲ್ಲಿ ನಾವು ದೇವರಿಗೆ ಯೂಸ್ ಆಗ್ತಾ ಇದ್ದೇವೆ? ನನ್ನಿಂದ ದೇವರ ರಾಜ್ಯಕ್ಕೆ ಏನ್ ಲಾಭ ಆಗ್ತಾ ಇದೆ? ನನ್ನ ಮೂಲಕ ಯಾರು ಉತ್ತೇಜನವಂತಿದ್ದಾರೆ? ನನ್ನ ಮೂಲಕ ಎಷ್ಟು ಜೀವ ಬದುಕ್ತಾ ಇದೆ? ನನ್ನ ಮೂಲಕ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ? ಯಾವುದಾದ್ರೂ ಕೂತ್ಕೊಂಡು ಆಲೋಚಿಸಿದಿರ ಇದನ್ನ? ನೋ. ಯಾವಾಗಲೂ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಈಗ, ಎಷ್ಟು ಕಟ್ಟಬೇಕೀಗ, ಎಷ್ಟು ಬರ್ತದೀಗ, ಎಷ್ಟು ಹೋಗ್ತದೀಗ, ಇದೇ ಆಲೋಚನೆ 108 ಪ್ರತಿ 24 ಗಂಟೆ ಇದೆ. ಬಟ್ ಯಾರು ಸಹ ನನ್ನಿಂದ ಪರಲೋಕ ರಾಜ್ಯಕ್ಕೆ ಎಷ್ಟು ಯೂಸ್ ಆಗ್ತಾ ಇದೆ? ಸೈನಿಕ ಮೀನ್ಸ್ ಅವನು ಸೈನ್ಯದಲ್ಲಿ ಸೇರಿಕೊಂಡವನು. ಹೇಳ್ರಿ, ಎಲ್ರು ಹೇಳ್ರಿ. ಸೈನಿಕ ಎಲ್ಲಿ ಸೇರಿಕೊಂಡಿರ್ತಾನೆ? ಅರ್ಥ ಇಂಗ್ಲಿಷಲ್ಲಿ ಬಾಳ ಹೇಳಿದೆ, ಹಿ ಈಸ್ ಎಂಗೇಜ್ಡ್ ಇನ್ ದ ಬ್ಯಾಟಲ್. ಎಲ್ಲಂತೆ? ಯುದ್ಧದಲ್ಲಿ ಅವನು ಏನಾಗಿರ್ತಾನಂತೆ? ಎಂಗೇಜ್, ಸೇರಿಕೊಂಡಿರ್ತಾನೆ. ಎಂಗೇಜ್ಮೆಂಟ್ ಗೊತ್ತಾ ನಿಮಗೆ? ಎಂಗೇಜ್ಮೆಂಟ್ ಅರ್ಥ ಏನು? ಎಂಗೇಜ್ಮೆಂಟ್ ಅರ್ಥ ಏನು?
ಈಗ ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಆದಾಗ ಹುಡುಗಿಗೆ ಏನ್ ಹಾಕ್ತಾರೆ? ಹುಡುಗ ಹಾಕ್ತಾರ? ಯಾಕೆ? ದಟ್ ಈಸ್ ಎಂಗೇಜ್ಮೆಂಟ್. ಅರ್ಥ, ಯಾರಾದ್ರೂ ಒಬ್ಬ ಹುಡುಗ ಬಂದು ನೀ ನನಗಿಷ್ಟ ಅಂತ ಹುಡುಗಿಗೆ ಹೇಳುವಾಗ ಅವಳೇನು ಹೇಳ್ತಾಳೆ? ಐ ಆಮ್ ನಾಟ್ ಅವೈಲೇಬಲ್. ಏನು? ಈಗ ನಾನು ಅವೈಲೇಬಲ್ ಇಲ್ಲ, ಬಿಕಾಸ್ ಐ ಆಮ್ ಆಲ್ರೆಡಿ ಎಂಗೇಜ್. ನಾನು ಈಗ ಒಬ್ಬರೊಟ್ಟಿಗೆ ನಿಶ್ಚಿತಾರ್ಥ ಆಗಿದೆ, ಈಗ ನಾನು ಯಾರಿಗೂ ಸಿಗುವುದಿಲ್ಲ. ಅರ್ಥ ಆಯ್ತಾ? ಇದಕ್ಕೆ ಎಂಗೇಜ್. ಅರ್ಥ, ಅವನು ಸೈನ್ಯಕ್ಕೆ, ಯುದ್ಧಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ, ಲೋಕಕ್ಕೆ ಡೈವೋರ್ಸ್ ಕೊಟ್ಟಿದ್ದಾನೆ. ಅದಕ್ಕೆ ಅವನು ಲೋಕದ ಜಂಜಾಟಿನಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಬರ್ತದ ಇಲ್ಲಿ? ಲೋಕದ ವ್ಯವಹಾರಗಳಲ್ಲಿ ಅವನು ಏನ್ ಮಾಡೋದಿಲ್ಲ, ಸಿಕ್ಕಿಕೊಳ್ಳುವುದಿಲ್ಲ. ಅದಕ್ಕೆ ಡಿವೋರ್ಸ್ ಕೊಟ್ಟಿದ್ದಾನೆ, ಯುದ್ಧಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ನೀವು ಹೇಳಿದ್ರೀಗ ನಾವು ಪರಲೋಕ ರಾಜ್ಯದ ಸೈನಿಕರು, ನೀವು ಎದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರಿ, ಎದಕ್ಕೆ ಡಿವೋರ್ಸ್ ಮಾಡಿದ್ರಿ ಹೇಳ್ರಿ? ನಮ್ದು ಹೆಂಗಿದೆ ಗೊತ್ತಾ ಜೀವಿತ? ಎಂಗೇಜ್ಮೆಂಟ್ ಮಾಡ್ಕೊಂಡವನಿಗೆ ಸೈ, ಎಂಗೇಜ್ಮೆಂಟ್ ಆದ್ರೂ ಇನ್ನೊಬ್ಬನು ಬಂದ್ರು ಸೈ. ಹಂಗೆ ಇಲ್ವಾ ಜೀವಿತ? ಹಂಗೆ ಇಲ್ಲ? ಎಂಗೇಜ್ಮೆಂಟ್ ಆದವನಿಗೂ ಸೈ, ಯಾರು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದಿಲ್ಲ ಅವ್ರು ಕೇಳಿದ್ರೆ ಅವ್ರಿಗೂ ಸೈ. ಇವ್ರಿಗೇನಂತ ಕರೀತಾರೆ? ಸೈನಿಕ ಅನ್ನೋದಿಲ್ಲ ಅವರಿಗೆ. ನಾವೇನು ಲೋಕದ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ದೇವೆ, ಇತ್ತ ಪರಲೋಕ ರಾಜ್ಯದ ಕೆಲಸನೂ ಮಾಡ್ತೇವೆ ಅಂತೇವೆ. ಎರಡೂ ಸರಿ ಮಾಡೋದಿಲ್ಲ. ಎರಡು ದೋಣಿಯಲ್ಲಿ ಕಾಲಿಟ್ಟು ಲೈಫನ್ನು ಲೀಡ್ ಮಾಡ್ತೀವಿ. ನಾನು ಹೇಳ್ತಿರೋದು ನೀವು ದುಡಿಬೇಡ್ರಿ ಅಂತ ಹೇಳ್ತಿಲ್ಲ, ದುಡಿರಿ. ಆದರೆ ಅದಕ್ಕಾಗಿಯೇ ಲೈಫನ್ನು ಕಳಿಬೇಡ್ರಿ. ಕರ್ತ ನಿನಗೊಂದು ಕೆಲಸ ಕೊಟ್ಟಿದ್ದಾನೆ, ನಿನಗೊಂದು ಸೇವೆ ಕೊಟ್ಟಿದ್ದಾನೆ, ಅದನ್ನು ಮಾಡಲು ಉತ್ಸಾಹರಾಗ್ರಿ, ಆಸಕ್ತರಾಗ್ರಿ, ಪ್ರಯಾಸ ಪಡ್ರಿ. ನೀನು ಕರ್ತನಿಗಾಗಿ ಏನನ್ನ ಮಾಡ್ತೀಯೋ ಅದೆಲ್ಲ ಕೌಂಟ್ ಆಗ್ತದೆ. ನೀನು ದುಡಿ, ದೇವರು ನಿನ್ನನ್ನು ದುಡಿಲಿಕ್ಕೆ ಇಟ್ಟಿದ್ದಾರೆ. ಬಟ್ ಅದೇ ನಿನ್ನ ಸರ್ವಸ್ವ ಅಲ್ಲ. ದುಡಿತವೇ ನಿನ್ನ ಜೀವಮಾನದ, ಅದೇ ನಿನ್ನ ಜೀವನ ಅಲ್ಲ. ದುಡಿ, ಬಟ್ ದೇವರಿಗೆ ಕೊಡುವ ಸಮಯ ದೇವರಿಗೆ ಕೊಡು. ನಿನಗಾಗಿ ದೇವರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಪರಿಪೂರ್ಣ ಮಾಡು. ಎರಡು ಕೆಲಸವನ್ನ ಮಾಡು. ಆದರೆ ನಮ್ಮ ಲೈಫಲ್ಲಿ ಒಂದೇ ಇದೆ, ಇದು ಇಲ್ಲೇ ಇಲ್ಲ. ಅಲ್ಲ, ನಾವು ನೋಡುತ್ತೇವೆ, ಯುದ್ಧಕ್ಕೆ ಹೋಗುವ ಸೈನಿಕ, ದೇವರು ನಿನ್ನನ್ನು ಸೈನಿಕರಾಗಿ ಕರೆದಿದ್ದಾರೆ. ನೀನು ಕೂಡ ಈ ಲೋಕದಲ್ಲಿ ಒಬ್ಬ ಸೈನಿಕನು. ಆದರೆ ನೀನೇನ್ ಮಾಡಬೇಕು? ಆ ಕರ್ತನ ಕೆಟ್ಟ ಕೆಲಸವನ್ನು ಪರಿಪೂರ್ಣ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿ ಅದಕ್ಕಾಗಿ ಸಮಯ ತೆಗಿ. ನಾನು ನಿಮಗೆ ಹೇಳ್ತೀನಿ, ವಾರದಲ್ಲಿ 7 ದಿವಸ, ತಿಂಗಳಲ್ಲಿ 30 ದಿವಸ ಫುಲ್ ದುಡಿತೀನೇ ಇರ್ತೀರಿ. ಒಂದು ದಿವಸ ದೇವರಿಗಾಗಿ ತೆಗೆದಿಡ್ರಿ. ನೀನ್ ಏನ್ ದುಡಿತಾ ಇದೆಯಾ ಅದನ್ನ ದೇವರಿಗಾಗಿ ಸ್ವಲ್ಪ ತೆಗೆದಿಡು. ಕರ್ತನ ಸೇವೆಗಾಗಿ ಯೂಸ್ ಮಾಡು. ದಟ್ ಈಸ್, ನಿನ್ನ ಮೂಲಕ ದೇವರ ರಾಜ್ಯದಲ್ಲಿ ಒಂದು ಕೆಲಸ ನಡೀತದೆ. ನಿನ್ನ ಮೂಲಕ ದೇವರ ರಾಜ್ಯಕ್ಕೆ ಯೂಸ್ ಆಗ್ತಾ ಇದೆ. ಆ ಕೆಲಸ ಮಾಡ್ರಿ. ಎಷ್ಟು ದಿವಸ ಅಂತ ಕೇವಲ ನಿನಗಾಗಿ ಜೀವಿಸ್ತೀರಿ? ಲಾಸ್ಟ್ ವಚನ ಓದಿ ನಾನು ಮುಗಿಸ್ತೇನೆ. ಓಕೆ, 1 ತಿಮೋತಿ 1:18 ಹೇಳ್ತದೆ ಲಾಸ್ಟ್. ಮಗನಾದ ತಿಮೋತಿಯೇನೆ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನ, ಹಲೋ, ಇಲ್ಲಿ ಎಷ್ಟೋ ಜನರು ಇದ್ದೀರಿ, ಎಲ್ಲರ ಲೈಫಲ್ಲಿ ದೇವರು ಮಾತಾಡಿಲ್ವಾ? ಪ್ರವಾದನೆಗಳ ಮೂಲಕ, ಮೀಟಿಂಗ್ಗಳಲ್ಲಿ ನಿಮ್ಮೆಲ್ಲರಿಗೂ ದೇವರು ಮಾತಾಡಿಲ್ವಾ? ಮಗನೇ, ನಾನು ಇದಕ್ಕಾಗಿ ಕರೆದಿದ್ದೇನೆ, ಮಗಳೇ, ನಾನು ಇದಕ್ಕಾಗಿ ನಾನು ಕರೆದಿದ್ದೇನೆ, ಇದಕ್ಕಾಗಿ ನಾನು ಆರಿಸ್ಕೊಂಡಿದ್ದೇನೆ. ದೇವರ ವಾಕ್ಯ ಹೇಳ್ತೆ, ಅದನ್ನ ಮತ್ತೆ ನೆನೆಸ್ರಿ. ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧ, ಹಲೋ, ಇದಕ್ಕೆ ಯುದ್ಧ. ಸೇವೆ ಅಂದ್ರೆ ಏನು? ಯುದ್ಧ. ಈ ಯುದ್ಧವನ್ನು ನಡೆಸಬೇಕೆಂದು ನಿನ್ನನ್ನು ನಾನೇನ್ ಮಾಡ್ತೇನೆ? ದೇವರು ಕೊಟ್ಟ ಕೆಲಸ ಅದು ಯುದ್ಧದ ಹಾಗಿದೆ ಪ್ರಿಯರೇ. ಅಪೊಸ್ತಲರ ಕೃತ್ಯ 14:22. ಎಸ್, ಹಲೋ, ಎಷ್ಟು ಜನರಿಗೆ ಇಷ್ಟ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ?
ಎಲ್ಲರಿಗೂ ಇಷ್ಟ ಅಲ್ಲ, ಯಾರು ನರಕಕ್ಕೆ ಹೋಗಕ್ಕೆ ಇಷ್ಟಪಡ್ತಿಲ್ಲ, ಎಲ್ಲರೂ ಪರಲೋಕಕ್ಕೆ ಹೋಗ್ಬೇಕು. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನೀವೆಲ್ಲರೂ ಬಹು ಸಂಕಟಗಳನ್ನ ತಾಳಿ ಬರ್ತದೆ. ಯುದ್ಧ ಅನ್ನುವಾಗ ಸಂಕಟ, ಯುದ್ಧ ಅನ್ನುವಾಗ ನೋವಿಲ್ಲದೆ ಯುದ್ಧ ಮಾಡಕ್ಕಾಗಲ್ಲ. ಅರ್ಥ ಏನು? ಕರ್ತ ನಿನಗೆ ಹೇಳ್ತಾನೆ, ಮಗನೇ ನನಗಾಗಿ ಇದನ್ನು ಮಾಡು. ನೋವಾಗ್ತದೆ, ಅಯ್ಯೋ ಸ್ವಾಮಿ ಇಷ್ಟು ಮಾಡ್ಬೇಕಾ, ನೋವಾಗ್ತದೆ. ಬಟ್ ಆ ನೋವನ್ನು ನೀನು ತಾಳ್ಕೋ, ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ಕೆಲವು ಸಾರಿ ನೋವಾಗ್ತದೆ, ಕೆಲವು ಸಾರಿ ನಿಮ್ಮ ಇನ್ಕಮ್ ಕಳ್ಕೊಳ್ಬೇಕಾಗ್ತದೆ, ಕೆಲವು ಸಾರಿ ನಿಮ್ಮ ಕೆಲಸವನ್ನು ಬಿಡಬೇಕಾಗ್ತದೆ, ಕೆಲವು ಸಾರಿ ನೀವು ದುಡ್ದಿದ್ದು ಎಲ್ಲವನ್ನು ಕೊಡಬೇಕಾಗ್ತದೆ, ಕೆಲವು ಸಾರಿ ನೀವು ನೀರನ್ನು ಬಿಡಬೇಕಾಗ್ತದೆ, ಒಂದೆರಡು ದಿವಸ ಉಪವಾಸನೂ ಮಾಡಬೇಕಾಗ್ತದೆ, ಕೆಲವು ದಿವಸ ಕುಟುಂಬವನ್ನು ಬಿಟ್ಟು ಫೀಲ್ಡಲ್ಲಿ ಹೋಗಿ ಸುವಾರ್ತೆನೂ ಸಾರಬೇಕಾಗ್ತದೆ. ಇವಕ್ಕೆಲ್ಲಕ್ಕೂ ನೋವಾಗ್ತದೆ. ಯುದ್ಧ ಅಂದ್ರೆ ನೀವು ಬೈಬಲ್ ಹೇಳ್ತಾ ಇದನ್ನು ತಾಳ್ಕೋ. ಇದೆಲ್ಲ ಪರಲೋಕದಲ್ಲಿ ಬರೆಯಲ್ಪಡ್ತದೆ. ಯಾಕೆ? ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಪಟ್ಟ ಶ್ರಮ ಎಂದಿಗೂ 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 ಎಸ್. ಯಾಕೆ? ಅದೆಲ್ಲ ರಿಟರ್ನ್ ಆಗಿ ಬರೆಯಲ್ಪಡ್ತದೆ. ದೇವರ ವಾಕ್ಯ ಹೇಳ್ತದೆ, ಸೇವೆ ಅಂದ್ರೆ ಯುದ್ಧ. ನಿಮ್ಗೆಲ್ಲರಿಗೂ ದೇವರು ಪ್ರವಾದನೆಗಳ ಮೂಲಕ ಮುಂಚೆ ಮಾತಾಡಿದ್ದಾರೆ. ಪ್ರಾರಂಭದ ಸೇವೆಯಲ್ಲಿ ಬಂದಾಗ ಮಾತಾಡಿರ್ಬೋದು, ಭಾನುವಾರ ವಾಕ್ಯದಲ್ಲಿ ಮಾತಾಡಿರ್ಬೋದು, ನೀನು ಪ್ರಾರ್ಥಿಸುವಾಗ ದೇವರೇನಿಗೆ ಮಾತಾಡಿರ್ಬೋದು, ಮಗನೇ ಮಗಳ ನಾನು ಇದಕ್ಕಾಗಿ ನಿನ್ನ ಕರೆದಿದ್ದೇನೆ, ಈ ಕೆಲಸಕ್ಕಾಗಿ ಆರಿಸ್ಕೊಂಡಿದ್ದೇನೆ. ಅದನ್ನು ಮತ್ತೆ ನೆನೆಸ್ರಿ. ಆ ಕೆಲಸದಲ್ಲಿ ಧೈರ್ಯವಾಗಿ ಯುದ್ಧವನ್ನ ಮಾಡ್ರಿ. ನಿನಗೆ ಕೊಟ್ಟ ಕೆಲಸದಲ್ಲಿ ಪ್ರಾಮಾಣಿಕನಾಗಿರು. ದೇವರು ಕೊಡುವ ಕೆಲಸದಲ್ಲಿ ಆಲಸ್ಯಗಾರರಾದರೆ ನಾವು ಶಾಪಗ್ರಸ್ತರಾಗ್ತೇವೆ. ನಿನಗೆ ಕೊಟ್ಟ ಕೆಲಸವನ್ನು ಉತ್ಸುಕನಾಗಿ ಮಾಡು, ನಂಬಿಗಸ್ತನಾಗಿ ಮಾಡು, ದೇವರ ಸೇವೆನ ಗೌರವಿಸು. ದೇವರು ಒಂದೇ. ಇನ್ನೂ ಬಾಲಕನಾಗಿರುವಾಗ ಸಮುವೇಲನ ದೇವರು ಕರೀತಾರೆ, ಸಮುವೇಲನೆ ಸಮುವೇಲನೆ. ಅರ್ಥ ನಮ್ಮ ಕೆಲಸ ಈಗೋ ಇದ್ದೇನೆ ಅಷ್ಟು ಹೇಳಬೇಕು. ಅರ್ಥ ಏನು? ಲಾರ್ಡ್ ಹಿಯರ್ ಐ ಆಮ್ ರೆಡಿ. ದೇವರೇ ನಾನು ಇಲ್ಲಿದ್ದೇನೆ ಸಿದ್ಧನಾಗಿ, ನೀ ನನ್ನನ್ನು ಹೆಂಗೆ ಉಪಯೋಗಿಸ್ಬೇಕಂತ ಅನ್ಕೊಂಡು ಹಾಗೆ ನಾನು ಯೂಸ್ ಮಾಡು. ಕರ್ತನ ಕೈಯಲ್ಲಿ ಉಪಯೋಗಕ್ಕೆ ಬರುವಂತ ಪಾತ್ರೆಗಳಾಗಬೇಕು. ದೇವರ ರಾಜ್ಯದಲ್ಲಿ ಎರಡು ರೀತಿ ಪಾತ್ರೆಗಳಿದೆ. ಒಂದು ಉಪಯೋಗಿಸುವಂತ ಪಾತ್ರೆ, ಇನ್ನೊಂದು ಉಪಯೋಗಕ್ಕೆ ಬರದಿರೋ ಪಾತ್ರೆ. ನೀನು ಯಾವ ಪಾತ್ರೆ ಆಗ್ತೀಯ? ಕರ್ತನ ಉಪಯೋಗಿಸೋ ಪಾತ್ರೆ ಆಗ. ಆ ಪಾತ್ರೆಗೆ ಬಹಳ ಬೆಲೆ ಇದೆ, ಆ ಪಾತ್ರೆಗೆ ತುಂಬಾ ಗೌರವ ಇದೆ, ಆ ಪಾತ್ರೆಗೆ ತಂದೆಯಾದ ದೇವರು ಸನ್ಮಾನಿಸ್ತಾನೆ. ದೇವರಿಂದ ಯೂಸ್ ಆಗುವಂಥದ್ದು ಎಷ್ಟು ದೇವ್ರು ಒಂದೇ, ದೇವ್ರು ಎಷ್ಟು ಯೂಸ್ ಮಾಡ್ಕೋಬೇಕಂತಿ ಅಷ್ಟು ನಾನು ಯೂಸ್ ಮಾಡು, ನಾನು ರೆಡಿ ಇದ್ದೇನೆ. ನಿನಗೆ ಮುಂಚೆ ಕೊಟ್ಟ ಸೇವೆ, ಎಷ್ಟೋ ಜನರು ಆ ಸೇವೆನ ಮರ್ತಿರ್ಬೋದು, ಎಷ್ಟೋ ಜನರು ಅದರ ಬಗ್ಗೆ ಅರಿವಿಲ್ಲದೆ ಜೀವಿಸ್ತಿರ್ಬೋದು. ಬಟ್ ಅದು ಸಾಮಾನ್ಯವಾದ ಸೇವೆ ಅಲ್ಲ, ಸೃಷ್ಟಿಕರ್ತನ್ ನಿನಗೆ ಕೊಟ್ಟಂತ ಕೆಲಸ. ದೇವರು ಕೊಟ್ಟ ಕೆಲಸದಲ್ಲಿ ಆಲಸ್ಯಗಾರ ಆಗ್ಬಿಡ್ರಿ. ಅದನ್ನು ಬಹಳ ಆಸಕ್ತಿಯಿಂದ ಮಾಡಿ ಅದನ್ನು ಗೌರವಿಸ್ರಿ. ದೇವರು ನಿಮಗೆ ಪ್ರತಿಫಲ ಕೊಡ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.